ಹಲೋ ಎವ್ರಿವನ್, ನನ್ನ ಆಡಿಯೋ ವಿಡಿಯೋ ಓಕೆ ಅಲ್ವಾ? ಓಕೆ ಸರ್, ಓಕೆ ಎಸ್ ಸರ್. ಎಸ್. ಓಕೆ, ಎಲ್ಲರೂ ದಯವಿಟ್ಟು ನಿಮ್ಮ ಆಡಿಯೋನ ಮ್ಯೂಟ್ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಸರಿ That ಸರ್, ನಾವು ಓಕೆ ಸರ್. ಆರಾಮಾಗಿ ಕ್ಲಾಸ್ ಅನ್ನು ಮುಗಿಸ್ಕೊಂಡು ಹೋಗ್ಬೋದು. ಸೆಂಟ್ರಲ್ ನಾನು ಕೇಳ್ತೀನಿ ರೆಸ್ಪಾನ್ಸ್ ಮಾಡಿ ಅಂತ, ಅವಾಗ ಅನ್ಮ್ಯೂಟ್ ಮಾಡ್ಕೊಂಡು ನೀವು ರೆಸ್ಪಾನ್ಸ್ ಮಾಡಿ. ಓಕೆ, ನಿಮ್ಗೆ ಟೈಮ್ ಕೊಡ್ತೀನಿ. ಸರ್ ಇದು ಸ್ಪೆಸಿಫಿಕ್ ಪೇಪರ್ ಸಿಗ್ತಾವ ಸರ್ ಇದಕ್ಕೆ? ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ, ನಾನು ನಿಮ್ಗೆಲ್ಲ ಹೇಳ್ತಾ ಹೋಗ್ತೀನಿ. ಇವಾಗ ಸರಿ. ಜಸ್ಟ್ ಮಾಡಿದ್ದು, ಸೊ ಸ್ವಲ್ಪ ನನಗೆ ಟೈಮ್ ಮಾತಾಡೋದಕ್ಕೆ ಟೈಮ್ ಬಿಟ್ಟು ಕೊಡ್ಬೇಕು ನೀವು. ಸರಿ ಸರ್, ಓಕೆ ಸರ್, ಓಕೆ ಸರ್. ಓಕೆನಾ? ಓಕೆ. ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಸರ್. ನಾನು ನಿಮ್ಗೆ ಟೈಮ್ ಕೊಡ್ತೀನಿ, ಎಲ್ಲ ಮುಗಿದ ಮೇಲೆ ನಾನು ನಿಮ್ಗೆ ಕೇಳ್ತೀನಿ. ಅವಾಗ ನಿಮ್ ಡೌಟ್ಸ್ ಏನೆಲ್ಲ ಇದಾವಲ್ಲ, ಒಂದು ಬುಕ್ಕು ಪೆನ್ ತಗೊಂಡು ನೀವು ಕುತ್ಕೊಂಡ್ರೆ ಇನ್ನ ತುಂಬಾ ಒಳ್ಳೆಯದು ನಿಮ್ಗೆ. ಸೊ ದಟ್ ನೀವು ಪ್ರತಿಯೊಂದು ಪಾಯಿಂಟ್ಸ್ ಅನ್ನ ನೋಟ್ ಡೌನ್ ಮಾಡ್ಕೋಬಹುದು. ಮತ್ತೆ ನಿಮ್ಮ ಮನಸ್ಸಲ್ಲಿ ಬರುವ ಪಾಯಿಂಟ್ಸ್ ಅನ್ನ ನೀವು ನೋಟ್ ಡೌನ್ ಮಾಡ್ಕೊಂಡು ಒಂದು ಟೈಮ್ ನಾನು ಕೊಟ್ಟಾಗ ಅಲ್ಲಿ ನೀವು ಕೇಳಬಹುದು. ಓಕೆನಾ? ಸೊ ಇವತ್ತಿನ ಕ್ಲಾಸು ಕಂಡಕ್ಟ್ ಮಾಡೋದಕ್ಕೆ ರೀಸನ್ ಇಷ್ಟೇ. ಲ್ಯಾಂಡ್ ಸರ್ವೇಯರ್ ಸುಮಾರು ಜನಕ್ಕೆ ಇನ್ನ ಪ್ರಾಪರ್ ಐಡಿಯಾ ಬರ್ತಿಲ್ಲ, ಯಾರೆಲ್ಲ ಎಲಿಜಿಬಿಲಿಟಿ ಇದೀರಿ, ಮತ್ತೆ ಅದರ್ ರೀಸನ್ಸ್, ಸುಮಾರು ರೀಸನ್ಸ್ ಇದಾವೆ, ಏನೋ ಸ್ವಲ್ಪ ಗೊಂದಲಗಳಿದಾವೆ ಸ್ಟೂಡೆಂಟ್ಸ್ ಮನಸ್ಸಿನಲ್ಲಿ. ಸೊ ಅದ್ರ ರಿಲೇಟೆಡ್ ಮತ್ತೆ ಸಿಲೆಬಸ್ ರಿಲೇಟೆಡ್. ಸಿಲೆಬಸ್ ಮೊದಲು ಹಳೆ ಸಿಲೆಬಸ್ ಇತ್ತು, ಇವಾಗ ಹೊಸ ಸಿಲೆಬಸ್ ಹೆಂಗ್ ಪ್ರಿಪರೇಷನ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಗೊಂದಲ ಇದೆ. ಸೊ ಇವಾಗ ನಾವು ನೋಟಿಫಿಕೇಶನ್ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡು ಹೋಗೋಣ. ಒಂದು ಜನರಲ್ ವ್ಯೂ ತರ ಇನ್ ಡೆಪ್ತ್ ಹೋಗೋದು ಬೇಡ. ಇನ್ ಡೆಪ್ತ್ ನಿಮ್ಗೆ ಏನಾದ್ರು ಬೇಕಾಗಿದ್ದಲ್ಲಿ, ಏನೇ ಒಂದು ಡೌಟ್ಸ್ ಇದ್ದಲ್ಲಿ ನೀವು ನನಗೆ ಪರ್ಸನಲ್ ಆಗಿ ಕಾಲ್ ಮಾಡಿ. ಸೊ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನೋ ಒಂದು ಡೌಟ್ಸ್ ಇದ್ರೆ. ಇದೊಂದು ಪಾಯಿಂಟ್. ಮತ್ತೆ ಇದಾದ ಮೇಲೆ ಫಸ್ಟ್ ನೋಟಿಫಿಕೇಶನ್ ಬಗ್ಗೆ ನೋಡೋಣ. ನೋಟಿಫಿಕೇಶನ್ ಬಗ್ಗೆ ಅದಾದ ಮೇಲೆ ವಿಲ್ ಡಿಸ್ಕಸ್ ಅಬೌಟ್ ದ ಸಿಲೆಬಸ್. ಸಿಲೆಬಸ್ ಮೇಜರ್ಲಿ ಜನರಲ್ ಸ್ಟಡೀಸ್ ಪೇಪರ್ ಎಲ್ರಿಗೂ ಅರ್ಥ ಆಗ್ತಿದೆ. ಬಟ್ ಈ ಒಂದು ಪೇಪರ್ ಟು ಟೆಕ್ನಿಕಲ್ ಪೇಪರ್ ಬಗ್ಗೆ ಒಂದು ಸ್ವಲ್ಪ ಗೊಂದಲ ಇದೆ, ಸ್ವಲ್ಪ ಅರ್ಥ ಆಗ್ತಿಲ್ಲ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಮತ್ತೆ ನಿಮಗೆ ಈ ಒಂದು ಪೇಪರ್ 2 ಅಲ್ಲಿ ಒಂದು ಟಾಪಿಕ್ ತಗೊಂಡು ನಾನು ಇವತ್ತು ನಾನು ಕ್ಲಾಸ್ ತಗೊಳ್ಳೋ ತರಾನೇ ಇದು ಮಾಡ್ತೀನಿ. ಏಕೆ ಅಂತ ಹೇಳಿದ್ರೆ ಸುಮಾರು ಜನಕ್ಕೆ ಜಾಯಿನ್ ಆಗ್ತಿದ್ದಾರೆ, ಬಟ್ ಇನ್ನೂ ಸ್ವಲ್ಪ ಜನ ಒಂದು ಐಡಿಯಾ ಬರ್ತಿಲ್ಲ, ಸರ್ ಕ್ಲಾಸಸ್ ಹೆಂಗ್ ನಡೀತದೆ, ಏನು ಎತ್ತ ಅಂತ. ಸೊ ಅವ್ರಿಗೋಸ್ಕರನೇ ಒಂದು ಯಾವ್ದಾದ್ರು ಒಂದು ಯೂನಿಟ್ ತಗೊಂಡು ಆ ಯೂನಿಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಟ್ಸ್ ಹೆಂಗಿರ್ತದೆ ನಮ್ದು ಅದ್ರ ಬಗ್ಗೆ ಒಂದು ಯೂನಿಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಕ್ಲಾಸ್ ತಗೊಂತೀನಿ. ಅದಾದ ಮೇಲೆ ನೋಟ್ಸ್ ಅದನ್ನು ನಿಮ್ಗೆ ಹೆಂಗಿರ್ತದೆ ಅಂತ ತೋರಿಸ್ಕೊಡ್ತೀನಿ. ಸೊ ಇಷ್ಟೊಂದೆಲ್ಲ ಇರ್ತದೆ ಇವತ್ತಿನ ಕ್ಲಾಸ್ ಅಲ್ಲಿ. ಓಕೆ, ಸೊ ಲೆಟ್ ಅಸ್ ಬಿಗಿನ್. ನೋಟಿಫಿಕೇಶನ್ ನಿಮ್ಗೆಲ್ರಿಗೂ ಗೊತ್ತಿದೆ, ನೋಟಿಫಿಕೇಶನ್ ಆಲ್ರೆಡಿ ಬಂದಾಗಿದೆ. 560 ರೆಸಿಡೆಂಟ್ ಪೇರೆಂಟ್ ಕೇಡರ್ ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕದವರಿಗೆ 560, ಮತ್ತೆ ಹೈದರಾಬಾದ್ ಕರ್ನಾಟಕದವರಿಗೆ ಸಪರೇಟ್ ಪೋಸ್ಟ್ಗಳು. ಸೊ ಸುಮಾರು ಪೋಸ್ಟ್ಗಳು ಬಂದಿದಾವೆ. ಓಕೆ, ಇದರ ಎಲಿಜಿಬಿಲಿಟಿ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ಇಂಜಿನಿಯರ್ಸ್ ಇದೀರಿ, ನಾಟ್ ಓನ್ಲಿ ಬಿಇ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಮಾಡಿರೋರು ಎಲಿಜಿಬಲ್ ಇದ್ದೀರಿ. ಇಲ್ಲಿ ನಿಮಗೆ ಯಾವುದೇ ತರಹದ ನಿಮ್ಮ ಡಿಸಿಪ್ಲಿನ್ ಕೇಳಿಲ್ಲ. ಓಕೆ, ಡಿಸಿಪ್ಲಿನ್ ಅಂದ್ರೆ ನೀವು ಸಿವಿಲ್ ಆಗಿರ್ಬೋದು, ಮೆಕ್ಯಾನಿಕಲ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆಗಿರ್ಬೋದು, ನೀವು ಬಯೋಟೆಕ್ನಾಲಜಿ ಆಗಿರ್ಬೋದು, ಯಾವುದೇ ಒಂದು ನೀವು ಡಿಸಿಪ್ಲಿನ್ ಅಲ್ಲಿ ಬಿಇ ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಮಾಡಿದ್ದಲ್ಲಿ ನೀವು ಎಲಿಜಿಬಲ್ ಇದ್ದೀರಿ. ಓಕೆ, ನೆಕ್ಸ್ಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಡಿಗ್ರಿ. ಓಕೆ, ಯೂಶಲಿ ನಾವು ಡಿಗ್ರಿ ಹೋಲ್ಡ್ ಮಾಡ್ತೀವಲ್ಲ, ಆ ಒಂದು ಏರಿಯಾದಲ್ಲಿ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕಂಪ್ಯೂಟರ್ ಸೈನ್ಸ್, ಮತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಇನ್ಸ್ಟ್ರುಮೆಂಟೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮತ್ತೆ ಸ್ಪೆಷಲಿ ಇಲ್ಲಿ ಇನ್ನೊಂದು ಡಿಗ್ರಿ ಆಡ್ ಮಾಡಿದ್ದಾರೆ, ದಟ್ ಈಸ್ BSc ಅಗ್ರಿ. ಇವರೆಲ್ಲರೂ ಎಲಿಜಿಬಲ್ ಇದ್ದೀರಿ. ಓಕೆ, ನೆಕ್ಸ್ಟ್ ಡಿಪ್ಲೊಮೊ ಮಾಡಿದ್ದಲ್ಲಿ ನೀವು ಯಾವ್ದಾದ್ರೂ ಒಂದು ಏರಿಯಾದಲ್ಲಿ ನೀವು ಡಿಪ್ಲೊಮೊ ಮಾಡಿದ್ದಲ್ಲಿ ನೀವು ಎಲಿಜಿಬಲ್ ಇದ್ದೀರಿ. ಸರ್ ನಾನು ಮೆಕ್ಯಾನಿಕಲ್ ಅಲ್ಲಿ ಡಿಪ್ಲೊಮಾ ಮಾಡಿದ್ದೀನಿ, ಸಿವಿಲ್ ಅಲ್ಲಿ ಡಿಪ್ಲೊಮಾ ಮಾಡಿದ್ದೀನಿ, ಎಲೆಕ್ಟ್ರಿಕಲ್ ಮಾಡಿದ್ದೀನಿ. ಸೊ ನೀವು ಯಾವುದೇ ಒಂದು ಏರಿಯಾದಲ್ಲಿ ಮಾಡಿರ್ಲಿ, ಯು ಆರ್ ಎಲಿಜಿಬಲ್. ಓಕೆ, ಈ ಒಂದು ಏರಿಯಾ ನಿಮಗೆ ಕ್ಲಿಯರ್ ಆಯ್ತು ಅನ್ಸ್ತದೆ, ಯಾರೆಲ್ಲ ಎಲಿಜಿಬಲ್ ಇದ್ದೀರಿ ಅಂತ. ಸುಮಾರು ಜನ ಬಿಇ ಮತ್ತೆ ಇನ್ನ ಇಂಜಿನಿಯರಿಂಗ್ ಮಾಡಿರೋರು, ಅವ್ರಿಗೆ ಇನ್ನ ಒಂದು ಐಡಿಯಾ ಬರ್ತಿಲ್ಲ, ನಾವು ಎಲಿಜಿಬಲ್ ಇದೀವಾ ಇಲ್ವಾ ಅನ್ನೋದು. ಸುಮಾರು ಕಾಲ್ಸ್ ಬರ್ತಿದೆ, ಸುಮಾರು ಜನ ಮೆಸೇಜ್ ಮಾಡ್ತಿದ್ರಿ. ಅದಕ್ಕೆ ಈ ಒಂದು ವಿಡಿಯೋ ಮಾಡ್ತಿರೋದು. ನೀವು ಎಲ್ಲರೂ ಎಲಿಜಿಬಲ್ ಇದ್ದೀರಿ. ನೀವು ಯಾವುದೇ ಒಂದು ಏರಿಯಾದಲ್ಲಿ ನಿಮ್ಮ ಡಿಗ್ರಿಯಲ್ಲಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತ ಬಂತ, ಯು ಆರ್ ಎಲಿಜಿಬಲ್. ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಅಂತ ಬಂತ, ಯು ಆರ್ ಎಲಿಜಿಬಲ್. ಅಷ್ಟೇ, ನೀವು ಯಾವ ಏರಿಯಾದಲ್ಲಿ ಮಾಡಿದೀರಿ ಅಂತ ಯಾರು ಇಲ್ಲಿ ನಿಮ್ಗೆ ಕೇಳಕ್ ಹೋಗ್ತಿಲ್ಲ. ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ಜನರಲ್ ಮೆರಿಟ್ ಅವ್ರಿಗೆ 40 ವರ್ಷಗಳು, ಮತ್ತೆ 2A 2B ಇದೆಲ್ಲ OBC ಕ್ಯಾಂಡಿಡೇಟ್ಸ್ ಅಂತ ಹೇಳ್ತೀವಿ. 2A 2B 3A 3B 43, ಕ್ಯಾಟಗರಿ 1 SC ST ನವರಿಗೆ 45 ವರ್ಷಗಳು. ಸೊ ಏಜ್ ರಿಲ್ಯಾಕ್ಸೇಷನ್ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಇದೆ. ಮತ್ತೆ ನಿಮಗೆ
ಸುಮಾರು ಡಿಗ್ರಿಗಳು ಕಾಂಪಿಟೇಷನ್ಗೆ ಇಲ್ಲಿ ಇಳಿದಿದ್ದಾವೆ. ಸೊ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಮತ್ತೆ ಇದು ಸ್ಪೆಷಲ್ ಏಜ್ ರಿಲ್ಯಾಕ್ಸೇಷನ್ಸ್ ಅವರವರ ಕ್ಯಾಟಗರಿಗೆ ಮಾತ್ರ. ಸೊ ಇದರಲ್ಲಿ NCC ಅವರಿಗೆ ಮತ್ತೆ ವಿಡೋಸ್ಗೆ ಮತ್ತೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ಗೆ ಎಲ್ರಿಗೂ ಕೊಟ್ಟಿದ್ದಾರೆ. ಅದು ಅವ್ರವ್ರು ನೋಡ್ಕೊಳ್ಳಿ. ನಿಮ್ಗೆ ಇದರಲ್ಲಿ ಒಂದು ಸ್ಪೆಷಲ್ ಕ್ಯಾಂಡಿಡೇಟ್ಸ್ ಯಾರಾದ್ರೂ ಇದ್ರೆ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಮತ್ತೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಡೇಟ್ಸ್ ನೀವು ಎಲ್ಲಿಂದ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಯು ಶುಡ್ ಹ್ಯಾವ್ ಟು ಗೋ ಥ್ರೂ KE ಮುಖಾಂತರನೇ ಅಪ್ಲೈ ಮಾಡಬೇಕು. ಯಾಕಂದ್ರೆ KE ಇಸ್ ದ ಎಕ್ಸಾಮಿನೇಷನ್ ಕಂಡಕ್ಟಿಂಗ್ ಅಥಾರಿಟಿ. ಸೊ ಲಾಸ್ಟ್ ಡೇಟ್ ಬಂದಿದೆ ನಿಮಗೆ 7 ಆಗಸ್ಟ್ 2026. ಓಕೆ, ಈ ಒಂದು ಲಾಸ್ಟ್ ಡೇಟ್ ಅನ್ನು ನೆನಪಲ್ಲಿ ಇಟ್ಕೊಂಡು ಹೋಗ್ಬೇಕು, ಇಂಪಾರ್ಟೆಂಟ್ ಡೇಸ್. ಮತ್ತೆ ನಿಮ್ಮ ಪೇ ಸ್ಕೇಲ್ ಇಲ್ಲಿ ಇದೆಯಲ್ವಾ 37,500 ನಿಮ್ಗೆ ಸ್ಟಾರ್ಟ್ ಆಗ್ತದೆ. ಇದರ ಜೊತೆ ಒಂದು 40-50% ನೀವು ಇನ್ಕ್ಲೂಡ್ ಮಾಡ್ಕೋಬೇಕು. ಓಕೆನಾ? ಏನಂದ್ರೆ ಇದು ಅಲೋವೆನ್ಸಸ್, ಡಿಫ್ರೆಂಟ್ ಅಲೋವೆನ್ಸಸ್ ಇರ್ತವೆ. DRNS ಅಲೋವೆನ್ಸಸ್ ನಿಮಗೆ, ಮತ್ತೆ HRA ಹೌಸ್ ರೆಂಟ್ ಅಲೋವೆನ್ಸಸ್, ಈ ತರ ಡಿಫ್ರೆಂಟ್ ಅಲೋವೆನ್ಸಸ್ ಇರ್ತದೆ. ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ರೆ ನಿಮಗೆ ಒಂದು 55,000 ರಿಂದ 60,000 ನಿಮಗೆ ಇನ್ ಹ್ಯಾಂಡ್ ಸ್ಯಾಲರಿ ಸಿಗ್ತದೆ. ಓಕೆ, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಮತ್ತೆ ಫೀಸು ಯೂಶಲಿ ನಿಮ್ಗೆ ಗೊತ್ತಿರಬಹುದು. ಅದು ಪರೀಕ್ಷಾ ದಿನಾಂಕಗಳು 3 ಅಕ್ಟೋಬರ್ ಮತ್ತೆ 4 ಅಕ್ಟೋಬರ್. ಓಕೆ, 3 ಅಕ್ಟೋಬರ್ ಫಸ್ಟ್ ನಿಮಗೆ ಸ್ಪೆಸಿಫಿಕ್ ಪೇಪರ್ ಇರ್ತದೆ. ನಿಮ್ಮ ಏನ್ ಟೆಕ್ನಿಕಲ್ ಪೇಪರ್ ಇದೆ ಅದಿರ್ತದೆ. ಅದಾದ್ಮೇಲೆ ನಿಮ್ಮ GS ಪೇಪರ್ ಇರ್ತದೆ. ಓಕೆ, ಪೇಪರ್ ಪ್ಯಾಟರ್ನ್ OMR ಟೈಪ್ ಆಫ್ಲೈನ್ ಮೋಡಲ್ ಮಾತ್ರ ನಿಮಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಆಗೋದು. ಮತ್ತೆ ಕನ್ನಡ ಭಾಷಾ ಪರೀಕ್ಷೆ. ಸೊ ಇದರಲ್ಲಿ ನೀವು 1 to SLC ನೀವು ಕನ್ನಡ ಓದಿದ್ದಲ್ಲಿ, ಅಥವಾ SLC ಅಲ್ಲಿ ನೀವು ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದ್ದಲ್ಲಿ, ಅಥವಾ SLC ಈಕ್ವಿವೆಲೆಂಟ್ ಲೈಕ್ ICSE CBSE ಅಲ್ಲಿ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದ್ದಲ್ಲಿ ನೀವು ಕಡ್ಡಾಯ ಕನ್ನಡ ಬರೆಯೋ ನೆಸೆಸಿಟಿ ಇರೋದಿಲ್ಲ. ಮತ್ತೆ ನಿಮಗೆ ಪೇಪರ್ ಸಿಲೆಬಸ್ ಜನರಲ್ ಸ್ಟಡೀಸ್ ಪೇಪರ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಇರ್ತದೆ ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ಮತ್ತೆ ನಿಮ್ಮ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅದನ್ನು ಡಿಸ್ಕಸ್ ಮಾಡೋಣ. ನೆಗೆಟಿವ್ ಇವಾಲ್ಯೂಯೇಷನ್, ನೆಗೆಟಿವ್ ಮಾರ್ಕಿಂಗ್ ಇರಲೇ ಇರ್ತದೆ, ನೆನಪಲ್ಲಿ ಇಟ್ಕೊಳ್ಳಿ. ನೀವು ಸರ್ ನನಗೆ 100 ಕ್ವಶನ್ಸ್ ಇದಾವೆ, 100 ಅಟೆಂಪ್ಟ್ ಮಾಡಿ ಬಂದಿದ್ದೀನಿ, ಈ ತರದ ಮಿಸ್ಟೇಕ್ಸ್ ಮಾಡ್ಕೊಳಕ್ ಹೋಗ್ಬೇಡಿ. ಎಲ್ಲರೂ ಇವಾಗಿಂದಾನೇ ಒಂದ್ ಸ್ವಲ್ಪ ಜಾಗೃತವಾಗಿ ನೀವು ನಿಮ್ಮ ಅಪ್ರೋಚ್ ಇರಲಿ. ಓಕೆ, ಏಕೆಂದ್ರೆ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇದೆ 0.25, 1/4 ಅನ್ನ ಅರ್ಥ ಮಾಡ್ಕೋಬೇಕು ನೀವು. ನಿಮಗೆ 1 ಮಾರ್ಕ್ಸ್ ಕೊಡ್ತಿದಾರಾ ಅಂತ ಹೇಳಿದ್ರೆ ಅದರಲ್ಲಿ 0.25 ಡಿಡಕ್ಟ್ ಮಾಡ್ತಾರೆ. 2 ಮಾರ್ಕ್ಸ್ ಕೊಡ್ತಿದಾರಾ ನಿಮಗೆ 0.5 ಡಿಡಕ್ಟ್ ಮಾಡ್ತಾರೆ. ಈ ತರ ಹೋಗ್ತದೆ. 1/4 ಆಫ್ ಯುವರ್ ಮಾರ್ಕ್ಸ್ ವಿಲ್ ಬಿ ಡಿಡಕ್ಟೆಡ್ ಇಫ್ ಯು ಗಿವ್ ನೆಗೆಟಿವ್ ಆನ್ಸರ್. ಓಕೆ, ಓಕೆ, ಇಲ್ಲಿನವ್ರಿಗೆ ಏನಾದ್ರು ಡೌಟ್ ಇದೆಯಾ ನಿಮಗೆ? ಇಲ್ಲಿನವ್ರಿಗೆ ಏನಾದ್ರು ಡೌಟ್ ಇದ್ರೆ ಕೇಳಿ, ಇಲ್ಲ ಅಂತ ಹೇಳಿದ್ರೆ ವಿಲ್ ಮೂವ್ ಅಹೆಡ್. ಇದು ಒಂದು ಸೀಟ್ ಮ್ಯಾಟ್ರಿಕ್ಸ್ ಯಾವ ಕ್ಯಾಟಗರಿಗೆ ಎಷ್ಟೊಂದು ಪೋಸ್ಟ್ಗಳಿದಾವೆ ಇದನ್ನು ನೀವು ಕ್ಲೀನ್ ಆಗಿ ನೋಡ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ ನೋಡಿ SC A B C ಹೊಸದಾಗಿ ಏನು ಇಂಟರ್ನಲ್ ರಿಸರ್ವೇಶನ್ ಆದ ಮೇಲೆ ಬಂತು, ಅದರಲ್ಲಿ SC A ಗೆ ಎಷ್ಟೊಂದು, ಇದು ಜನರಲ್ ಕ್ಯಾಟಗರಿ, ಇದು ಮಹಿಳೆಯರಿಗೆ, ರೂರಲ್ ಬ್ಯಾಕ್ ಗ್ರೌಂಡ್ ಇಂದ ಬರೋರಿಗೆ, ಎಕ್ಸ್ ಸರ್ವಿಸ್ ಮೆನ್ಗೆ, ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ 1 to 10th ನೀವು ಕನ್ನಡ ಮೀಡಿಯಂ ಓದಿರ್ಬೇಕು. ಮತ್ತೆ ಯೋಜನಾ ನಿರಾಶ್ರಿತರಿಗೆ ಒಂದು ಪೋಸ್ಟ್, ಅಂಗವಿಕಲರಿಗೆ, ಮತ್ತೆ ಟ್ರಾನ್ಸ್ಜೆಂಡರ್ಸ್ಗೆ. ಸೊ ಈ ತರ ನಿಮಗೆ ಹಾರಿಜಾಂಟಲ್ ರಿಸರ್ವೇಶನ್ ಕೊಟ್ಟಿದ್ದಾರೆ. ಇದನ್ನು ನೋಡ್ಕೊಂಡು ಅಪ್ಲೈ ಮಾಡಿ. ಯಾರು ನೀವು ಜನರಲ್ ಕ್ಯಾಟಗರಿಯಲ್ಲಿ ಬರ್ತೀರಿ ಅವ್ರಿಗೆ ಯಾವುದೇ ಒಂದು ರಿಸರ್ವೇಶನ್ ಇಲ್ಲ ಅಂತ ಹೇಳಿದ್ರು 45 ಪೋಸ್ಟ್ಗಳು ನಿಮ್ಗೆ ಕೊಟ್ಟಿದ್ದಾರೆ. ಓಕೆ ಓಕೆ ಗೈಸ್, ಇಲ್ಲವ್ರಿಗೆ ಏನಾದ್ರು ಡೌಟ್ಸ್ ಇದೆಯಾ? ಇದ್ರೆ ಕೇಳಿ, ಇಲ್ಲಾಂದ್ರೆ ನಾನು ಮುಂದೆ ಹೋಗ್ತೀನಿ. ಸರ್ ಇನ್ನೊಂದು ಪರಿಶಿಷ್ಟ ಜಾತಿ C ಅಂತ ಐತಲ್ ಸರ್ ಅದು? ಓಕೆ, ಅದು ಸ್ಟಾರ್ ಅಂತ ಐತಲ್ ಸರ್, ಅದು ಹೆಂಗ್ ಸರ್ ಅದು? ಸ್ಟಾರ್ ಇಲ್ಲಿ ಕೊಟ್ಟಿರ್ತಾರೆ ನೋಡಿ ನಿಮಗೆ. ಇಲ್ಲ, ಅದು ಓದಿ ಸರ್, ಅದು ಹೆಂಗೈತಂದ್ರೆ ಈಗ ಟೋಟಲ್ 63 ಕ್ಯಾಶ್ ಐತಲ್ ಸರ್ ಅದು? ಲೋ ವಿಷನ್. ಹಲೋ, ಸ್ಟಾರ್ ಅಂದ್ರೆ ಹೇಳ್ತಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ 1 ಸ್ಟಾರ್ ಕೊಟ್ಟಿದ್ದಾರೆ. ಇದರಲ್ಲಿ 1 ಸೀಟು ಮ್ಯೂಟ್ ಮಾಡಿ ಅಲ್ಲ, ಲೋ ವಿಷನ್. ಈ ತರ ನಿಮ್ಗೆ ಇಲ್ಲ ಎಕ್ಸ್ಪ್ಲನೇಷನ್ ಕೆಳಗೆ ಕೊಟ್ಟಿದ್ದಾರೆ. ಸ್ಟಾರ್ ಅಂದ್ರೆ ಏನು, ಡಬಲ್ ಸ್ಟಾರ್ ಅಂದ್ರೆ ಏನು, ಟ್ರಿಬಲ್ ಸ್ಟಾರ್. ಇಲ್ಲಿ ಕರೆಕ್ಷನ್ ಏನಂತಂದ್ರೆ ಅದು ಸ್ಟಾರ್ ನಾಟ್ ಫಾರ್ ಲೋ ವಿಷನ್. ಓಕೆ, ಟು ಬಿ ಕ್ಲಾರಿಫೈ, ಅದು ಸಬ್ ಕ್ಯಾಟಗರೀಸ್ ಏನ್ ಮೊನ್ನೆ ಇಂಟರ್ನಲ್ ರೆಗ್ಯುಲೇಷನ್ ಪಾಲಿಸಿ ಐತಲ್ಲ, SC/ST ರೆಗ್ಯುಲೇಷನ್ ಪಾಲಿಸಿ, ಆ ಸಬ್ ಕಾಸ್ಟ್ ಅಲ್ಲಿ ದೇ ಹ್ಯಾವ್ ಡಿವೈಡೆಡ್ 3 ಅಲ್ಲಿ ಒಂದು ಸಬ್ ಕಾಸ್ಟ್ 5% ಏನ್ ಡಿವೈಡ್ ಆಗಿದೆಲ್ಲ ಅದ್ರಲ್ಲಿ ಬರೋದು ಸಬ್ ಕಾಸ್ಟ್. ಇಟ್ ಇಸ್ ನಾಟ್ ಲೋ ವಿಷನ್. ನಿಮಗೆ ಕೊಟ್ಟಿರೋದೆಲ್ಲ ಹೌದು 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 ಹೌದು.
ಇಲ್ಲಿ ಲೋ ವಿಷನ್ ಅದರ ಇಲ್ಲಿ ಕೊಟ್ಟಿದ್ದಾರೆ. ಹೌದು ಹೌದು ಹೌದು, ಅದು ಇಂಟರ್ನಲ್ ಪಾಲಿಸಿ ಚೇಂಜ್ ಆಗಿದ್ಮೇಲೆ ಅದು ದೇ ಹ್ಯಾವ್ ಡಿವೈಡೆಡ್. ಇವಾಗ 5% ಮಾಡಿದ್ರಲ್ಲ ಸಬ್ ಕಾಸ್ಟ್ ಅಲ್ಲಿ, 5%, 5%, 4% ಮಾಡಿದ್ರಲ್ಲ. Okay. So, ಆ ಕ್ಯಾಟಗರಿ ಬಿಡೋ ಅದು ಒಂದ್ ಸೀಟ್ ಆ ಸಬ್ ಕಾಸ್ಟ್ ಅದು. ಯು ಆರ್ ನಾಟ್ ರಿಲೇಟೆಡ್ ಟು ದ ಟಾಪಿಕ್. ಟಾಪಿಕ್ ಬಗ್ಗೆ ಇದ್ರೆ ಮಾತ್ರ ಮಾತಾಡಿ, ಇಲ್ಲಾಂದ್ರೆ ಮ್ಯೂಟ್ ಮಾಡ್ಕೊಳ್ಳಿ. I hope it is clear. ಎಸ್ 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 ಇಟ್ ಇಸ್. ಹಲೋ ಸರ್, ಅದು BSc ಕ್ವಾಲಿಫಿಕೇಶನ್ ಗೊತ್ತಾಗ್ಲಿಲ್ಲ ಸರ್, ಯಾವ ತರ ಅಂತ. BSc ನ? ಹಾ ಸರ್, ಅದು ನಂದು CMS ಕಾಂಬಿನೇಷನ್ ಇದೆ ಸರ್. ಅದು ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತು ಸ್ಟಾಟ್ ಇದೆ ಸರ್. ಅದು ಆದ್ರೆ ಅದರಲ್ಲಿ ಆ ತರ ಕಾಂಬಿನೇಷನ್ ಇಲ್ಲ ಸರ್, ಅದು ಆಪ್ಷನ್ ಅಲ್ಲಿ. ಇದನ್ನ ನಾನು ಸುಮಾರು ಜನ ಕೇಳಿದಿರಿ ನನಗೂವೆ. ಬಟ್ ಇಲ್ಲಿ ನೋಡಿ, ನಿಮ್ಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಇವರು, ಡಿಗ್ರಿಯಲ್ಲಿ ಮ್ಯಾಥಮೆಟಿಕ್ಸ್ ಸಪರೇಟ್ ಅಂತ ಇದ್ರಲ್ಲಿ ಕಾಂಬಿನೇಷನ್ಸ್ ಬರ್ತದೆ. ಇದು KEA ಪಾಯಿಂಟ್ ಹೋಗಿದೆ. ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಆದಷ್ಟು ಬೇಗ ಕೊಡ್ತಾರೆ ಸರ್. ನಾನು ಅದು ಅಪ್ಲಿಕೇಶನ್ ಹಾಕಿದೆ ಸರ್. ಅದು BSc ಇನ್ ಮ್ಯಾಥಮೆಟಿಕ್ಸ್ ಇದೆಯಲ್ಲ, ಅದನ್ನೇ ಚೂಸ್ ಮಾಡಿದೀನಿ ಸರ್ ನಾನೀಗ. ಆದ್ರೆ ಆ ತರ ಕಾಂಬಿನೇಷನ್ ಇದ್ದಿದ್ದಿಲ್ಲ, ಬಟ್ ಅದಿತ್ತು, ಅದನ್ನೇ ಹಾಕಿದೆ ಸರ್. ಏನ್ ಪ್ರಾಬ್ಲಮ್? ನೀವು ಅಪ್ಲೈ ಮಾಡೋದಕ್ಕನ್ನ ಮೊದಲು ಒಮ್ಮೆ ಕ್ಲಾರಿಟಿ ತಗೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಡಿಗ್ರಿ ಅಂದ್ರೆ ಇದು ಕಾಂಬಿನೇಷನ್ ಅಲ್ಲಿ ಮಾಡಿರ್ತಾರೆ. ಇವಾಗ ಮ್ಯಾಥಮೆಟಿಕ್ಸ್ ಇವೆಲ್ಲ ಕಾಂಬಿನೇಷನ್, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಹೀಗೆ ಕಾಂಬಿನೇಷನ್ ಅಲ್ಲಿ ಬರ್ತದೆ ನಿಮ್ಗೆ ಡಿಗ್ರಿ. ಇನ್ನ ಒಂದ್ ಸರ್, ಸಾರಿ ಟು ಇಂಟರಪ್ಟ್, ಇದು ಕೂಡ ಕ್ಲಿಯರ್ ಮಾಡ್ತೀನಿ. ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂಡ್ ಬಯಾಲಜಿ ತಗೊಂಡವ್ರಿಗೆ ಪ್ರಾಬಬ್ಲಿ ಇದು ಅಲೌಡ್ ಇಲ್ಲ, ಬಿಕಾಸ್ ಫಿಸಿಕ್ಸ್ ಇಸ್ ಮ್ಯಾಂಡೇಟರಿ. ಇಲ್ಲ, ಇಲ್ಲಿ ಫಿಸಿಕ್ಸ್ ಯಾವ್ದು ಮ್ಯಾಂಡೇಟರಿ ಅಂತ ಕೊಟ್ಟಿಲ್ಲ. ಇಲ್ಲಿ ಕೊಟ್ಟಿದ್ದು ನಿಮ್ಗೆ ಯಾವುದೇ ಒಂದು ಏರಿಯಾದಲ್ಲಿ ನೀವು ಸಬ್ಜೆಕ್ಟ್ ಅಲ್ಲಿ ಡಿಗ್ರಿ ಮಾಡಿದ್ರೆ ಯು ಆರ್ ಎಲಿಜಿಬಲ್ ಅಂತ. ಸರ್, ಈಗ ನಾನು ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಸ್ಟಾರ್ಟ್ ಮಾಡಿದ್ದೀನಲ್ಲ ಸರ್, ಇದು ಎಲಿಜಿಬಲ್ ಆಗುತ್ತೆ ಅಥವಾ ಇಲ್ಲ ಸರ್ ನಿಮ್ಗೆ? ಎಲಿಜಿಬಲ್ ಆಗ್ತದೆ. ಇಲ್ಲಿ ನಿಮಗೆ ಯಾವ್ದು ನಿಮ್ದು ಡಿಗ್ರಿ? ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಸರ್. ಇದು ನಾವು ಅಂತ ಹೇಳಿದ್ರೆ ಯು ಆರ್ ಎಲಿಜಿಬಲ್ ಇರ್ತೀರಿ. ಅದರಲ್ಲಿ ಆಪ್ಷನ್ ಅಲ್ಲಿ ಆತರ ಇಲ್ಲಲ್ಲ ಸರ್, ಅದು ಕಾಂಬಿನೇಷನ್. ಅದು ಅವರು ಸಾಫ್ಟ್ವೇರ್ ಅವ್ರದ್ದು ಡೆವಲಪ್ಮೆಂಟ್ಸ್ ಇರ್ತದಲ್ಲ, ಅದನ್ನ ಮಾಡಿ ನಿಮ್ಗೆ ಕ್ಲಾರಿಟಿ ಕೊಡ್ತಾರೆ ಅದ್ರ ಬಗ್ಗೆ ಏನಾದ್ರು ಎರರ್ಸ್ ಇದ್ರೆ. PCM ಅದು ಬೇರೆ ಬೇರೆ ಕೊಟ್ಟಿದ್ದಾರೆ ಸರ್ ಅದು, ಬಟ್ ನಮ್ದು ಕೊಟ್ಟಿಲ್ಲ. ಮತ್ತೆ ನಾನು ನಿನ್ನೆ ಹಾಕಿದೆ ಅಪ್ಲಿಕೇಶನ್, ಅದೇ KEA ಕಾಲ್ ಮಾಡಿದ್ರೆ ಅದು ಕನೆಕ್ಟ್ ಆಗಲ್ಲ ಸರ್ ಅದು ಅವ್ರದ್ದು. ಇಲ್ಲ, ನೀವು KEA ಒಂದು ಸರ್ಟೆನ್ ಡ್ಯೂರೇಷನ್ ಅಲ್ಲಿ ಕಾಲ್ ಮಾಡಿ. ಬೆಳಗ್ಗೆ ಒಂದು 11ರಿಂದ 1 o'clock ಒಳಗೆ, ಮತ್ತೆ ಮಧ್ಯಾಹ್ನ 3 to 5 ಈ ಒಂದು ಡ್ಯೂರೇಷನ್ ಅಲ್ಲಿ ಕಾಲ್ ಮಾಡಿ ರಿಸೀವ್ ಮಾಡ್ತಾರೆ. ಸರಿ ಸರ್, ಥ್ಯಾಂಕ್ ಯು ಸರ್. ಓಕೆ, ವೆಲ್ಕಮ್ ಸರ್. ಮತ್ತೆ VAO ಗೆ ಫಸ್ಟ್ ಪೇಪರ್ ಒಂದೇ ಟೈಮ್ ಸೊ ಅಂದ್ರೆ ಕಾಮನ್ ಪೇಪರ್ ಸರ್ ಎರಡಕ್ಕೂ ಒಂದೇ ಪೇಪರ್, ಒಂದೇ ಟೈಮ್ಸ್ ಕೊಟ್ಟಿದ್ದಾರೆ. ಸೊ ಅದೇ ಪೇಪರ್ ಅನ್ನ ನಿಮ್ಗೆ VAO ಹಾಗೂ ಲ್ಯಾಂಡ್ ಸರ್ವೇಯರ್ ಕನ್ಸಿಡರ್ ಮಾಡ್ತಾರೆ. ಹಲೋ, ಹೇಳಿ ಸರ್. ಸರ್ ನಮ್ಮ ಹೆಸರು ಸಂತೋಷ್ ಅಂತ ಹೇಳಿ. ಓಕೆ ಸರ್, ಈಗ ನಮ್ಮದು BSc ಒಳಗ PCM ಆಗೈತೆ ಸರ್. ಹಾ 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 ಹಾ. ಬಟ್ ಅಲ್ಲಿ ಬ್ಯಾಚುಲರ್ ಇನ್ ಸೈನ್ಸ್ ಅಂತ ಚೂಸ್ ಮಾಡಿ ಮಲ್ಟಿ ಸಬ್ಜೆಕ್ಟ್ ಚೂಸ್ ಮಾಡಿದ್ರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂತ ಚೂಸ್ ಮಾಡಿದ್ರೆ, ಈಗ ಸದ್ಯಕ್ಕೆ ಅದೇ ನಾವು ಡಿಸ್ಕಸ್ ಮಾಡಿದ್ದು. ನೀವು ಎಲಿಜಿಬಲ್ ಇದ್ದೀರಿ. ಇದ್ರ ಬಗ್ಗೆ KEAಗೂ ನಾವು ಇದ್ರ ಗಮನಕ್ಕೆ ತರಿಸಿದೀವಿ. ಸೊ ಇದ್ರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಬಿಟ್ಟು ಇದ್ರದ್ದು ಏನೋ ಒಂದು ಸೊಲ್ಯೂಷನ್ ಕೊಡ್ತಾರೆ. ಸೊ ಯು ಶುಡ್ ವೇಟ್ ಫಾರ್ ಒಂದು another 2-3 days. ಸುಮಾರು ಜನಕ್ಕೆ ಪ್ರಾಬ್ಲಮ್ ಆಗ್ತಿರೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ಇದು ಲ್ಯಾಂಡ್ ಸರ್ವೇರ್ ಮತ್ತು VAO ಅದು ಸೇಮ್ ಡೇಟ್ ಇದೆಯಲ್ಲ ಎಕ್ಸಾಮ್? ಹೌದು, GS ಪೇಪರ್ ಮಾತ್ರ. ಅದು ಸರ್ ನೆಕ್ಸ್ಟ್ ಆಫ್ಟರ್ನೂನ್ ಒಂದಿರುತ್ತಲ್ಲ, ಸೆಂಟರ್ ಸೇಮ್ ಬೀಳುತ್ತೆ ಸರ್ ಆಗ? ಸೆಂಟರ್ ಅದು ಅವ್ರು ಸೇಮ್ ಕೊಡ್ಬೇಕು. ಯಾಕೆಂದ್ರೆ ನೀವು ಒಂದು ಸೆಂಟರ್ ಇಂದ ಬೇರೆ ಸೆಂಟರ್ಗೆ ಹೋಗೋದಕ್ಕೆ ತುಂಬಾ ಕಷ್ಟ ಆಗ್ಬಿಡ್ತದೆ. ಸೊ ಅದು ಆಗದಿರೋ ಚಾನ್ಸ್ ಬೆಂಗಳೂರಲ್ಲಂತೂ ಅದು ದಟ್ ಈಸ್ ಇಂಪಾಸಿಬಲ್. ಒಂದೇ ಸೆಂಟರ್ ನಿಮಗೆ ಕೊಡಬೇಕು ಅವರು. ಓಕೆ ಸರ್. GS will be same for VAO and land surveyor. ಮತ್ತೆ ಇನ್ನೇನಾದ್ರೂ ಡೌಟ್ಸ್ ಇದೆಯಾ? ಓಕೆ, ಡೌಟ್ಸ್ ಇಲ್ಲ ಅಂದ್ರೆ ನೋಟಿಫಿಕೇಶನ್ ಬಗ್ಗೆ ವಿಲ್ ಮೂವ್ ಹೆಡ್ ವಿತ್ ದ ಸಿಲೆಬಸ್ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಓಕೆ, ಗೈಸ್ ಕಾಣ್ತಿದ್ಯಾ? ಇಸ್ ಎವ್ರಿಥಿಂಗ್ ವಿಸಿಬಲ್? ಓಕೆ, ಡನ್. ನೋಡಿ, ಫಸ್ಟ್ ಆಫ್ ಆಲ್ ಎಲಿಜಿಬಿಲಿಟಿ ಕೊಟ್ಟಿದ್ದೀನಿ. BTech ಎನಿ ಡಿಸಿಪ್ಲಿನ್ ಮಾಡಿರ್ಬೇಕು. ಮತ್ತೆ BSc ನೀವು ಯಾವುದೇ ಒಂದು ಈ ಒಂದು ಏರಿಯಾಸ್ ಅಲ್ಲಿ ನೀವು
ಡಿಗ್ರಿ ಮಾಡಿದ್ದಲ್ಲಿ ನೀವು ಎಲಿಜಿಬಲ್ ಇದ್ದೀರಿ, BSc ಅಗ್ರಿ, ಡಿಪ್ಲೊಮಾ ಇನ್ ಎನಿ ಡಿಸಿಪ್ಲಿನ್. ಮತ್ತೆ ಜಿ ಎಸ್ ಮೋಸ್ಟ್ಲಿ ನಿಮ್ಗೆ ಗೊತ್ತಿರ್ತದೆ. ಗೊತ್ತಿಲ್ಲ ಅಂದ್ರೆ ಇದೊಂದು ನಿಮ್ಗೆ ಒಂದು PDF ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ, ಇನ್ನೊಮ್ಮೆ ಹಾಕ್ತೀನಿ. ಯಾರಿಗೆಲ್ಲ ಬೇಕು ಯು ಕ್ಯಾನ್ ಗೋ ಅಂಡ್ ಡೌನ್ಲೋಡ್ ಇಟ್. ಓಕೆ, ಇದರಲ್ಲಿ ಕರೆಂಟ್ ಅಫೇರ್ಸ್ ಮಂತ್ಲಿ ಕ್ಲಾಸಸ್ ಫ್ರೀ ಆಗೇ ಮಾಡ್ತಿದೀವಿ. ಅದರ PDF ಬೋತ್ ಇನ್ ಕನ್ನಡ ಅಂಡ್ ಇಂಗ್ಲಿಷ್, ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಎರಡೂನು ಕೊಡ್ತಿದೀವಿ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಆ ವಿಡಿಯೋಸ್ ಅನ್ನು ವಾಚ್ ಮಾಡಿ. ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಬಡ್ಜೆಟ್ ಅಂಡ್ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ ಸಹ ನಾವು ಯೂಟ್ಯೂಬ್ ಅಲ್ಲಿ ಮಾಡ್ಕೊಡ್ತೀವಿ. ಸೊ ದಿಸ್ ಈಸ್ ದ ಥಿಂಗ್. ನಿಮ್ಗೆ ಫಸ್ಟ್ ಟಾಪಿಕ್ ಏನಿದೆ, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ಜನರಲ್ ನಾಲೆಡ್ಜ್. ನಿಮ್ಗೆ ಕರೆಂಟ್ ಅಫೇರ್ಸ್ ಏನ್ ನೀವು ದೈನಂದಿನ ಗ್ರಹಿಕೆಗಳಿಂದ ನೀವು ಏನೆಲ್ಲ ಅಬ್ಸರ್ವ್ ಮಾಡಿರ್ತೀರಿ ಅದು ನಿಮ್ಗಿದೆ. ಮತ್ತೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ಜನರಲ್ ನಾಲೆಡ್ಜ್ ಸೇಮ್. ಕರೆಂಟ್ ಅಫೇರ್ಸ್ ಒಂದು ಟಾಪಿಕ್ ಇಲ್ಲಿ, ಅಂಡ್ ಡೈಲಿ ಅಬ್ಸರ್ವೇಷನ್ಸ್. ಸೊ ಇಲ್ಲಿ ಮೋಸ್ಟ್ಲಿ ನಿಮ್ಗೆ ಸೈನ್ಸ್ ಬೇಸ್ಡ್ ಕ್ವಶನ್ಸ್ ಬರ್ತವೆ. ಸೊ ಇವಾಗ ನೀವು ಲೆಮನ್ ಜ್ಯೂಸ್ ಮಾಡುವಾಗ ಲೆಮನ್ ಅಲ್ಲಿ ಯಾವ ಆಸಿಡ್ ಬರ್ತದೆ, ಈ ತರದ ಕ್ವಶನ್ಸ್. ಓಕೆ, ನೆಕ್ಸ್ಟ್ ಫೈರ್ ಎಕ್ಸ್ಟಿಂಗ್ವಿಷರ್ ಅಲ್ಲಿ ಯಾವ ಇದು ಕಾಂಬಿನೇಷನ್ ಯೂಸ್ ಮಾಡ್ತಾರೆ, ಏನ್ ಯೂಸ್ ಮಾಡ್ತಾರೆ ಅದು. ಮತ್ತೆ ನಿಮ್ಗೆ ಬಲೂನ್ಸ್ ಬರ್ತಾವಲ್ಲ, ಬಲೂನ್ಸ್ ಅಲ್ಲಿ ಯಾವ ಗ್ಯಾಸ್ ಫಿಲ್ ಮಾಡ್ತಾರೆ, ಈ ತರದ ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ ವಿಚ್ ಯು ಕಮ್ ಅಕ್ರಾಸ್ ಇನ್ ಯುವರ್ ಡೈಲಿ ಲೈಫ್. ಮತ್ತೆ ಭಾರತದ ಸಂವಿಧಾನ, ಇಂಡಿಯನ್ ಪಾಲಿಟಿ ಇದೆ. ಮತ್ತೆ ನಿಮಗೆ ಕರ್ನಾಟಕ ಮತ್ತೆ ಭಾರತದ ಇತಿಹಾಸ. ಇಲ್ಲಿ ಸ್ಪೆಷಲಿ ನಿಮಗೆ ಕರ್ನಾಟಕ ಹಿಸ್ಟ್ರಿ ಮೇಲೆ ಕ್ವಶನ್ಸ್ ಜಾಸ್ತಿ ಬರೋ ಸಾಧ್ಯತೆಗಳಿದಾವೆ. ಇಂಡಿಯನ್ ಹಿಸ್ಟ್ರಿನೂ ನೋಡ್ಕೊಂಡು ಹೋಗಿ. ಇಂಡಿಯನ್ ಹಿಸ್ಟ್ರಿ ಸ್ಪೆಷಲಿ ನೀವು ಯಾವ್ದನ್ನ ಫೋಕಸ್ ಮಾಡ್ಬೇಕಂದ್ರೆ ಮಾಡರ್ನ್ ಹಿಸ್ಟ್ರಿ ಮೇಲೆ ಸ್ವಲ್ಪ ಫೋಕಸ್ ಮಾಡಿ. ಏಕೆಂದ್ರೆ ನಿಮ್ಗೆ ಏನ್ಷಿಯನ್ ಹಿಸ್ಟ್ರಿಯಿಂದ 1 to 2 ಕ್ವಶನ್ಸ್ ಬರ್ಬೋದು. ಮತ್ತೆ ಮಾಡರ್ನ್ ಇಂದ ನಿಮ್ಗೆ ಜಾಸ್ತಿ ಕ್ವಶನ್ಸ್ ಬರ್ತದೆ, 4 to 5 ಕ್ವಶನ್ಸ್ ಅಲ್ಲಿಂದ. ಮಿಡಿವಲ್ ಆದ್ರೆ ನೆಗ್ಲೆಕ್ಟ್ ಮಾಡಿ, ಮಿಡಿವಲ್ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ ವೆನ್ ಇಟ್ ಕಮ್ಸ್ ಟು ಇಂಡಿಯನ್ ಹಿಸ್ಟ್ರಿ. ಮತ್ತೆ ಕರ್ನಾಟಕ ಹಿಸ್ಟ್ರಿನ ನೀವು ಕ್ಲೀನ್ ಆಗಿ ನೋಡ್ಕೊಂಡು ಹೋಗ್ಬೇಕು. ಕರ್ನಾಟಕ ಹಿಸ್ಟ್ರಿಯಿಂದ ಸುಮಾರು ಕ್ವಶನ್ಸ್ ಬರುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರ್ತದೆ. ಮತ್ತೆ ಕರ್ನಾಟಕ ಅಂಡ್ ಇಂಡಿಯನ್ ಜಿಯೋಗ್ರಫಿ. ಕರ್ನಾಟಕ ಅಂಡ್ ಇಂಡಿಯನ್ ಜಿಯೋಗ್ರಫಿ ಜೊತೆಗೆ ಓದ್ಕೊಂಡು ಹೋದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗ್ತದೆ ವೆನ್ ಯು ಆರ್ ರೀಡಿಂಗ್ ಫಿಸಿಕಲ್ ಜಿಯೋಗ್ರಫಿ ಆಫ್ ಇಂಡಿಯಾ. ಅಟ್ ದ ಸೇಮ್ ಟೈಮ್ ಅದಾದ್ಮೇಲೆ ಕರ್ನಾಟಕದ ಫಿಸಿಕಲ್ ಜಿಯೋಗ್ರಫಿ ನೀವು ಓದ್ಕೊಂಡು ಹೋದ್ರೆ ಸೊ ನೀವು ಅಲ್ಲಿನ ಟಾಪಿಕ್ಸ್ ಇಲ್ಲಿನ ಟಾಪಿಕ್ಸ್ ಒಂದ್ ಸ್ವಲ್ಪ ಕೋರಿಲೇಟ್ ಮಾಡ್ಕೊಂಡು ನೀವು ಹೋಗ್ಬೋದು. ಹಂಗೆ ನೀವು ರಿವರ್ ಸಿಸ್ಟಮ್ ಆಫ್ ಇಂಡಿಯಾ ನೀವು ಓದುವಾಗ ಅದರ ಜೊತೆಗೆ ರಿವರ್ ಸಿಸ್ಟಮ್ ಆಫ್ ಕರ್ನಾಟಕ, ಇದ್ರಲ್ಲಿ ಏನೆಲ್ಲ ಓದ್ತೀರಿ, ಇಂಪಾರ್ಟೆಂಟ್ ರಿವರ್ಸ್ ಓದ್ತೀರಿ. ಮತ್ತೆ ಲೆಫ್ಟ್ ಸೈಡ್ ನಿಮ್ಗೆ ಫ್ಲೋಯಿಂಗ್ ರಿವರ್ಸ್, ರೈಟ್ ಸೈಡ್ ನಿಮ್ಗೆ ಫ್ಲೋಯಿಂಗ್ ರಿವರ್ಸ್. ಮತ್ತೆ ಇಲ್ಲಿರುವ ಕರ್ನಾಟಕದಲ್ಲಿರುವ ರಿವರ್ಸ್, ಅದರ ಟ್ರೈಬ್ಯೂಟರೀಸ್. ಓಕೆ, ಇವುಗಳನ್ನೆಲ್ಲ ನೀವು ನೋಡ್ಕೊಂಡು ಹೋಗ್ಬೇಕಾಗಿರುತ್ತದೆ. ಮತ್ತೆ ಸ್ಟೇಟ್ ಅಂಡ್ ರೀಜನಲ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಸಬ್ಜೆಕ್ಟ್ ನಿಮ್ಗೆ ಇರ್ತದೆ. ಇದರ ಜೊತೆಗೆ ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಕೋಆಪರೇಟಿವ್ ಸೊಸೈಟೀಸ್. ರೂರಲ್ ಡೆವಲಪ್ಮೆಂಟ್ ರಿಲೇಟೆಡ್ ಟಾಪಿಕ್, ಮತ್ತೆ ನಿಮಗೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ರಿಲೇಟೆಡ್ ಟಾಪಿಕ್ಸ್, ಮತ್ತೆ ಕೋಆಪರೇಟಿವ್ಸ್ ಯಾವ ಸಂವಿಧಾನದಲ್ಲಿ ಬಂತು, ಸಂವಿಧಾನ ತಿದ್ದುಪಡಿಯಲ್ಲಿ ಬಂತು, 97ನೇ ಸಂವಿಧಾನ ತಿದ್ದುಪಡಿಯಲ್ಲಿ. ಪಂಚಾಯತ್ ರಾಜ್ ಯಾವ ಸಂವಿಧಾನ ತಿದ್ದುಪಡಿಯಲ್ಲಿ, 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಇದ್ರಲ್ಲಿ ಬಂತು. ಅದರ ಫೀಚರ್ಸ್ ಏನು, ಅದರಲ್ಲಿ ಬರುವ ಆರ್ಟಿಕಲ್ಸ್ ಏನು, ಓಕೆ, ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕು. ಓಕೆ, ಆರ್ಟಿಕಲ್ಸ್ ಒಂದ್ ಸ್ವಲ್ಪ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ. ಅದನ್ನ ಈಸಿಯಾಗಿ ಹೇಳ್ಕೊಡೋಣ. ಏನೋ ನಿಮಗೆ ಡೆಫಿನೇಷನ್, ಒಂದು ಆರ್ಟಿಕಲ್ ಅಲ್ಲಿ ಡೆಫಿನೇಷನ್ ಹೇಳ್ತದೆ, ಇನ್ನೊಂದು ಆರ್ಟಿಕಲ್ ಅಲ್ಲಿ ನಿಮಗೆ ಕೋಆಪರೇಟಿವ್ ಸೊಸೈಟೀಸ್ ಫಾರ್ಮ್ ಮಾಡ್ಬೇಕಂದ್ರೆ ಮ್ಯಾಕ್ಸಿಮಮ್ ನಂಬರ್ಸ್ ಎಷ್ಟು, ಅವರ ಟೆನ್ಯೂರ್ ಎಷ್ಟು, ಈ ತರ ಎಲ್ಲ ಬರ್ತದೆ. ಓಕೆ, ಅದೇ ಇಲ್ಲಿ ಕೋಆಪರೇಟಿವ್ ಸೊಸೈಟೀಸ್ ಬೈಲಾಸ್ ಅಂತ ಕೇಳಿರೋದು ಅದು. ಮತ್ತೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ರಿಲೇಟೆಡ್, ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ಸ್. ಈ ಸ್ಕೀಮ್ಸ್, ಕರ್ನಾಟಕ ಎಕನಾಮಿ, ಇದೆಲ್ಲ ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದ್ಬಿಡ್ತದೆ. ವೆನ್ ಇಟ್ ಕಮ್ಸ್ ಟು ಕರೆಂಟ್ ಅಫೇರ್ಸ್ ಆಫ್ ಕರ್ನಾಟಕ, ಅದರಲ್ಲಿ ನೀವು ಇದನ್ನೆಲ್ಲ ಓದ್ಕೊಂತೀರಿ. ಓಕೆ, ನೆಕ್ಸ್ಟ್ ಕರ್ನಾಟಕ ಎನ್ವಿರಾನ್ಮೆಂಟಲ್ ಇಶ್ಯೂಸ್. ಕರ್ನಾಟಕ ಸ್ಪೆಷಲ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಂತಲ್ಲ, ಇದು ಒಂದು ಎನ್ವಿರಾನ್ಮೆಂಟ್ ಟಾಪಿಕ್. ನಿಮಗೆ ಕರ್ನಾಟಕದಲ್ಲಿ ಇದ್ರೂ ಅದೇ ಇಶ್ಯೂಸ್ ಬರ್ತಿದೆ. ಇಲ್ಲೂ ಪೊಲ್ಯೂಷನ್ ಇದೆ, ಇಂಡಿಯಾ ಲೆವೆಲ್ ಪೊಲ್ಯೂಷನ್ ಇದೆ, ವರ್ಲ್ಡ್ ಲೆವೆಲ್ ಅಲ್ಲೂ ಪೊಲ್ಯೂಷನ್ ಇದೆ. ಮತ್ತೆ ಇಲ್ಲೂ ನಿಮಗೆ ಎಕಾಲಜಿ ರಿಲೇಟೆಡ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತವೆ. ಎಕಾಲಜಿ ವೆನ್ ಇಟ್ ಕಮ್ಸ್ ಟು ವೆಸ್ಟರ್ನ್ ಘಾಟ್ಸ್, ಅದೆಲ್ಲ ನಿಮ್ಗೆ ಇಂಡಿಯಾ ಲೆವೆಲ್ ಅಲ್ಲೂ ಅವೇ ಬರ್ತವೆ. ಮತ್ತೆ ಇಲ್ಲಿ ನಿಮಗೆ ರೈನ್ ಪ್ಯಾಟರ್ನ್ ಆಫ್ ಕರ್ನಾಟಕ, ರೈನ್ ಪ್ಯಾಟರ್ನ್ ಆಫ್ ಇಂಡಿಯಾ, ಮತ್ತೆ ಇಲ್ಲಿ ಇರುವ ವೆಸ್ಟರ್ನ್ ಘಾಟ್ಸ್ ರಿಲೇಟೆಡ್ ಕ್ವಶನ್ಸ್, ನಿಮಗೆ ಹಿಲ್ ರೇಂಜಸ್ ಅಂಡ್ ಮೌಂಟೇನ್ ರೇಂಜಸ್ ಆಫ್ ಇಂಡಿಯಾ. ವೆನ್ ಇಟ್ ಕಮ್ಸ್ ಟು ದ ಇಂಡಿಯಾ ಲೆವೆಲ್ ಬಂದಾಗ ಹಿಮಾಲಯಸ್, ಅರಾವಳೀಸ್, ಈಸ್ಟರ್ನ್ ಘಾಟ್ಸ್ಗೂ ಮತ್ತೆ ವೆಸ್ಟರ್ನ್ ಘಾಟ್ಸ್ಗೂ ಡಿಫ್ರೆನ್ಸ್ ಏನು. ಓಕೆ, ಈ ತರದ ಕ್ವಶನ್ಸ್ ನಿಮಗೆ ಜಿಯೋಗ್ರಫಿ ಹಾಗೂ ಎನ್ವಿರಾನ್ಮೆಂಟ್ ಕೋರ್ಲೇಟ್ ಮಾಡ್ಕೊಂಡು ನೀವು ಓದ್ಕೊಂಡು ಹೋಗ್ಬೇಕು. ಓಕೆ, ಸೊ ನಿಮಗೆ ಜಾಸ್ತಿ ತಲೆ ಕೆಡಿಸುವ ತರ GS ಟಾಪಿಕ್ಸ್ ನೀವು ಕೊಟ್ಟಿಲ್ಲ, ಆರಾಮಾಗಿ ನೀವು ಅರ್ಥ ಮಾಡ್ಕೋಬಹುದು. ಬಟ್ ಇದನ್ನ ಒಂದ್ ಸ್ವಲ್ಪ ನೀವು ಕೂತ್ಕೊಂಡು
ಬೈಸೆಕ್ಟ್ ಮಾಡಿ, ಡಿಸೆಕ್ಟ್ ಮಾಡಿದಾಗ ನಿಮ್ಗೆ ಇರೋದು ಸಿಲೆಬಸ್ ಇಷ್ಟೇ, 8 ಟಾಪಿಕ್ಸ್ ಇದಾವೆ. ಈ 8 ಟಾಪಿಕ್ಸ್ ಅನ್ನ ಕ್ಲೀನ್ ಆಗಿ ಓದ್ಕೊಂಡು ಹೋಗ್ಬೇಕು. ಜಾಸ್ತಿ ಇನ್ ಡೆಪ್ತ್ ಹೋಗೋ ನೆಸೆಸಿಟಿ ಇಲ್ಲ, ಏಕೆಂದ್ರೆ ನಿಮಗೆ ಕ್ವಶನ್ಸ್ ಹೈ ಲೆವೆಲ್ KS ಈ ಲೆವೆಲ್ ಅಲ್ಲಿ ಬರೋದಿಲ್ಲ. ನಿಮ್ಗೆ ಕ್ವಶನ್ಸ್ ಅವರೇಜ್ ಎಬೋ ಅವರೇಜ್ ಬರ್ತವೆ. ಬಟ್ ಇಲ್ಲಿ ಏನಂದ್ರೆ ನಿಮ್ಗೆ ಕಟ್ ಆಫ್ ಜಾಸ್ತಿ ಹೋಗ್ತದೆ. ಓಕೆ, ಕಟ್ ಆಫ್ ಜಾಸ್ತಿ ಹೋಗ್ತದೆ. ಇದನ್ನ ನೀವು ಅಚೀವ್ ಮಾಡ್ಬೇಕಂತಂದ್ರೆ ಅಲಾಂಗ್ ವಿತ್ ಯುವರ್ ಸ್ಟಡೀಸ್ ಟೆಸ್ಟ್ ಸೀರೀಸ್ ಪ್ಲೇಸ್ ದ ಇಂಪಾರ್ಟೆಂಟ್ ರೋಲ್. ಯಾಕಂದ್ರೆ ಅಲ್ಲಿ ನೀವು ಎಲಿಮಿನೇಷನ್ ಟೆಕ್ನಿಕ್ಸ್ ಮತ್ತೆ ನಿಮಗೆ ಒಂದು ಎಕ್ಸಾಮ್ ಟೈಮ್ ಎನ್ವಿರಾನ್ಮೆಂಟ್ ಅನ್ನ ಅಡ್ಜಸ್ಟ್ ಆಗೋದಿಕ್ಕೆ ಮತ್ತೆ ಟೈಮ್ ಸೆನ್ಸ್ ಇದನ್ನೆಲ್ಲ ಕಲಿಯೋದಕ್ಕೆ ನಿಮ್ಗೆ ಟೆಸ್ಟ್ ಸೀರೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಲಾಂಗ್ ವಿತ್ ಯುವರ್ ಸ್ಟಡೀಸ್. ಓಕೆ, ಇದೊಂದು ಕೊಟ್ಟಿದ್ದೀನಿ ಟೈಮ್ ಟೇಬಲ್. ನಾವು ನಿಮ್ಮ ನೋಟಿಫಿಕೇಶನ್ ಬಂದಾಗ ಇದನ್ನ ರೆಡಿ ಮಾಡಿದ್ವಿ. ಓಕೆ, ನಿಮ್ಮ ಲ್ಯಾಂಡ್ ಸರ್ವೇಯರ್ RPC ಅದರ ಡೇಟು 84 ದಿವಸಗಳು ಇತ್ತು. ಸೊ ಎಕ್ಸಾಮಿನೇಷನ್ ಡೇಟ್ ಯಾವಾಗ ಬರ್ತದೆ ಅಂತ ಇದನ್ನೆಲ್ಲ ಕ್ಲೀನ್ ಆಗಿ ಮೆನ್ಷನ್ ಮಾಡಿ. 3 ಅಕ್ಟೋಬರ್ 3 ರಿಂದ 5 ಗಂಟೆಗೆ. ಮತ್ತೆ VAO ಪೇಪರ್ 1 and 2 ಯಾವಾಗ ಬರ್ತದೆ ಇಲ್ಲಿ ನೋಡಿ, ಸೇಮ್ ಟೈಮಿಂಗ್ಸ್. ಸೊ ಇದನ್ನೆಲ್ಲ ಟೈಮ್ ಟೇಬಲ್ ನಿಮ್ಗೆ ಎಷ್ಟೊಂದು ದಿವಸಗಳಿದಾವೆ ಅಂತ ಒಂದು ಕ್ಯುಮ್ಯುಲೇಟಿವ್ ನಿಮ್ಮ ಬೋತ್ VAO ಲ್ಯಾಂಡ್ ಸರ್ವೇಯರ್ ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಪ್ರಿಪೇರ್ ಆಗೋದಕ್ಕೆ ಹೆಲ್ಪ್ ಆಗ್ಲಿ ಅಂತ ಇದನ್ನ ರೆಡಿ ಮಾಡಿದ್ವಿ. ಓಕೆ, ಪೇಪರ್ 2ಗೆ ಬರೋಣ. ಪೇಪರ್ 2 ಅಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಯಾವ್ದೆಲ್ಲ ಸಬ್ಜೆಕ್ಟ್ಗೆ ಎಷ್ಟೊಂದೆಲ್ಲ ವೇಟೇಜ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಮತ್ತೆ ಒಂದ್ ಸ್ವಲ್ಪ ಮ್ಯಾಥಮೆಟಿಕ್ಸ್ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ ಬೇರೆ ವಿಡಿಯೋ ಅಲ್ಲಿ, ಅದನ್ನು ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ ಆಲ್ರೆಡಿ. ಯಾರಿಗೆಲ್ಲ ಅದು ವಿಡಿಯೋ ಸಿಕ್ಕಿಲ್ಲ ಯು ಕ್ಯಾನ್ ವಾಚ್ ಇಟ್. ಅಂಡ್ ಅದರ್ ಸಬ್ಜೆಕ್ಟ್ಸ್ ಅನ್ನ ಇವತ್ತು ಡಿಸ್ಕಸ್ ಮಾಡೋಣ. ಓಕೆ, ಮ್ಯಾಥಮೆಟಿಕ್ಸ್ ಅಲ್ಲಿ ನಿಮಗೆ ಯೂಶಲಿ ನಾವು ಏನು SLC ಅಲ್ಲಿ ಓದಿದೀವಿ ಮತ್ತೆ PUC ಅಲ್ಲಿ ಓದಿದೀವಿ, ಅರ್ಥಮೆಟಿಕ್, ಆಲ್ಜಿಬ್ರಾ, ಜಿಯೋಮೆಟ್ರಿ, ಈ 3 ಪಾರ್ಟ್ಸ್ ಇಂದ ನಿಮ್ ಕ್ವಶನ್ಸ್ ಬರ್ತವೆ. ಟೋಟಲ್ ವೇಟೇಜ್ ಇಸ್ 40% ಫಾರ್ ಯುವರ್ ಮ್ಯಾಥಮೆಟಿಕ್ಸ್. ಮತ್ತೆ ಫಿಸಿಕ್ಸ್ ಅಲ್ಲಿ 10% ವೇಟೇಜ್ ಕೊಟ್ಟಿದ್ದಾರೆ. ಜಿಯೋಗ್ರಫಿಯಲ್ಲಿ 10% ವೇಟೇಜ್ ಕೊಟ್ಟಿದ್ದಾರೆ. ಮತ್ತೆ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೆ ರಿಲೇಟೆಡ್ ನಿಮಗೆ 20% ಆಫ್ ದ ವೇಟೇಜ್ ಕೊಟ್ಟಿದ್ದಾರೆ. ಮತ್ತೆ ಕಂಪ್ಯೂಟರ್ ಅಪ್ಲಿಕೇಶನ್, ಕಂಪ್ಯೂಟರ್ ರಿಲೇಟೆಡ್ ಟಾಪಿಕ್ಸ್ ಮೇಲೆ ನಿಮಗೆ 20% ವೇಟೇಜ್ ಕೊಟ್ಟಿದ್ದಾರೆ. ಓಕೆ, ಸೊ ಈ ವೇಟೇಜ್ ಅಂತಂದ್ರೆ ವೆನ್ ಯು ಕನ್ವರ್ಟ್ ಇಟ್ ಟು ದ ಕ್ವಶನ್ಸ್, ಇಲ್ಲಿಂದ ನಾವು 40 ಕ್ವಶನ್ಸ್ ಬರ್ತವೆ, ಫಿಸಿಕ್ಸ್ ಇಂದ 10 ಕ್ವಶನ್ಸ್ ಬರ್ತವೆ, ಜಿಯೋಗ್ರಫಿಯಿಂದ 10 ಕ್ವಶನ್ಸ್, ಸರ್ವೇಯಿಂಗ್ ಇಂದ 20 ಕ್ವಶನ್ಸ್, ಮತ್ತೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇಂದ 20 ಕ್ವಶನ್ಸ್, ಟೋಟಲಿ 100 ಕ್ವಶನ್ಸ್ ಬರ್ತವೆ. ಓಕೆ, ಐ ಹೋಪ್ ನಿಮ್ಗೆ ಇದೊಂದು ಕ್ಲಾರಿಟಿ ಆಯಿತು ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಫಿಸಿಕ್ಸ್ ಸ್ಟಾರ್ಟ್ ಮಾಡೋಣ. ಫಿಸಿಕ್ಸ್ ಇಂದ ಫಿಸಿಕ್ಸ್ ಅಲ್ಲಿ ನಿಮ್ಗೆ ಯಾವ್ದೆಲ್ಲ ಯೂನಿಟ್ಸ್ ಇದಾವೆ. ಫಿಸಿಕ್ಸ್ ಅಲ್ಲಿ ಮ್ಯಾಗ್ನೆಟಿಸಮ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಇದು ಒಂದು ಕ್ಲಾಸ್ ಆದ್ಮೇಲೆ ಐ ವಿಲ್ ಟೇಕ್ ಎ ಕ್ಲಾಸ್ ಫಾರ್ ಮ್ಯಾಗ್ನೆಟಿಸಮ್. ಆದ್ಮೇಲೆ ಎಲೆಕ್ಟ್ರಿಸಿಟಿ. ಸೊ ಮ್ಯಾಗ್ನೆಟಿಸಮ್ ಅಲ್ಲಿ ನಿಮ್ಗೆ ನ್ಯಾಚುರಲ್ ಮ್ಯಾಗ್ನೆಟ್ಸ್ ಅಂದ್ರೆ ಏನು, ಮ್ಯಾಗ್ನೆಟಿಸಮ್ ರಿಲೇಟೆಡ್ ಇದರ ಡೆಫಿನೇಷನ್, ಮತ್ತೆ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಅಂದ್ರೆ ಏನು, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್, ಮ್ಯಾಗ್ನೆಟಿಕ್ ಫೀಲ್ಡ್, ಡಿಟೆಕ್ಷನ್ ಆಫ್ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಮ್ಯಾಗ್ನೆಟ್ ಇರ್ತದಲ್ಲ, ಇಲ್ಲಿ ಮ್ಯಾಗ್ನೆಟಿಕ್ ಲೈನ್ಸ್ ಬರ್ತವೆ. ಸೊ ಇದ್ರ ಬಗ್ಗೆ, ಮತ್ತೆ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್, ನಾನ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂದ್ರೆ ಏನು, ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂದ್ರೆ ಏನು. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಮ್ಯಾಗ್ನೆಟಿಕ್ ಮೆಟೀರಿಯಲ್: ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್, ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್, ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಪ್ರಿಪೇರಿಂಗ್ ಮೆಥಡ್ಸ್, ಮತ್ತೆ ನಿಮ್ಗೆ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಅನ್ನ ಹ್ಯಾಕ್ ಪ್ರಿಪೇರ್ ಮಾಡ್ತೀರಿ, ಮೆಕ್ಯಾನಿಕಲ್ ಮೆಥಡ್, ಎಲೆಕ್ಟ್ರಿಕಲ್ ಮೆಥಡ್, ಮತ್ತೆ ಯೂಸಸ್ ಆಫ್ ಮ್ಯಾಗ್ನೆಟ್ಸ್ ಅನ್ನ ಎಲ್ಲೆಲ್ಲ ಯೂಸ್ ಮಾಡ್ತೀವಿ. ನಿಮ್ಮ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಅನ್ನ ಮತ್ತೆ ನ್ಯಾಚುರಲ್ ಮ್ಯಾಗ್ನೆಟ್ಸ್ ಇಸ್ ನಾಟ್ ದಟ್ ಮಚ್ ಪವರ್ಫುಲ್. ಯೂಶಲಿ ನಿಮ್ಗೆ ಮೇಜರ್ಲಿ ಪ್ರತಿಯೊಂದು ಕಡೆನೂ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಯೂಸ್ ಮಾಡೋದು. ಅಲ್ಲಿ ಅದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ. ಮತ್ತೆ ಅರ್ತ್ಸ್ ಮ್ಯಾಗ್ನೆಟಿಸಮ್ ಬಗ್ಗೆ ಒಂದ್ ಸ್ವಲ್ಪ ತಿಳಿಯೋಣ. ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಅರೌಂಡ್ ಎ ಬಾರ್. ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂದ್ರೆ ಏನು, ಹೇಗೆ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಇಂದ ನೀವು ಆರ್ಟಿಫಿಷಿಯಲ್ ಮ್ಯಾಗ್ನೆಟಿಸಮ್ ಪ್ರೊಡ್ಯೂಸ್ ಮಾಡ್ತೀರಿ, ಅದರ ರಿಲೇಟೆಡ್. ಮತ್ತೆ ಯಾವ್ದೆಲ್ಲ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಯೂಸ್ ಮಾಡ್ತೀವಿ ಅದು. ಮತ್ತೆ ನಿಮಗೆ ಫಿಸಿಕ್ಸ್ ಅಲ್ಲಿ ಎಲೆಕ್ಟ್ರಿಸಿಟಿ ಒಂದು ಯೂನಿಟ್ ಇದೆ, ಮತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇದೊಂದು ಯೂನಿಟ್ ಇದೆ. ಓಕೆ, ಕ್ಲೀನ್ ಆಗಿ ಡಿವೈಡ್ ಮಾಡಿದೀವಿ. ಸೊ ನಿಮ್ಮ ಸಿಲೆಬಸ್ ಅಲ್ಲಿ ಇರೋ ತರಾನೇ ನಾವು ಒಂದ್ ಸ್ವಲ್ಪ ಅದನ್ನ ಆರ್ಗನೈಸ್ಡ್ ಫಾರ್ಮ್ ಅಲ್ಲಿ ಡಿವೈಡ್ ಮಾಡಿದೀವಿ. ಸೊ ಇದು ನಿಮ್ಗೆ ಹೆಲ್ಪ್ ಆಗ್ತದೆ. ಎಲೆಕ್ಟ್ರಾನಿಕ್ಸ್, ಮತ್ತೆ ಡೈನಾಮಿಕ್ಸ್, ಹೀಟ್, ಲೈಟ್. ನೋಡಿ, ತುಂಬಾ ಈಸಿ ಇದೆ ಸಿಲೆಬಸ್, ನಿಮ್ಗೆ ಆ ತರ ಟಫ್ ಸಿಲೆಬಸ್ ಏನು ಕೊಟ್ಟಿಲ್ಲ. ಸೌಂಡ್ ತುಂಬಾ ಅಂದ್ರೆ ತುಂಬಾ ಈಸಿ ಇದಾವೆ. ಗ್ರಾವಿಟೇಷನ್ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಸಹ. ಸೊ ನಾವೇನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ನಿಮಗೆ ಪ್ರತಿಯೊಂದು ಎರಡೆರಡು ಯೂನಿಟ್ಸ್ ಒಂದೊಂದು ವಿಡಿಯೋ ಮಾಡ್ತೀವಿ, ಒಂದು 1 hour 45 minutes. ನಿಮ್ಗೆ ಏನಾದ್ರು ಯೂನಿಟ್ ದೊಡ್ಡದಿದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಮ್ಯಾಗ್ನೆಟಿಸಮ್ ಒಂದು 45 minutes ವಿಡಿಯೋ ಇರ್ತದೆ. ಸೊ ಇದರಲ್ಲಿ ನಿಮ್ಗೆ ಎಂಟೈರ್ ಮ್ಯಾಗ್ನೆಟಿಸಮ್ ಕವರ್ ಮಾಡ್ಕೊಡ್ತೀವಿ. ಎಲೆಕ್ಟ್ರಿಸಿಟಿ
ಮತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇದನ್ನ 1 ಅವರ್ ಅಲ್ಲಿ ಕವರ್ ಮಾಡ್ಕೊಡ್ತೀವಿ. ಎಲೆಕ್ಟ್ರಾನಿಕ್ಸ್ ಅಂಡ್ ಡೈನಾಮಿಕ್ಸ್ ಇದನ್ನ 1 ಅವರ್ ಅಲ್ಲಿ ಕವರ್ ಮಾಡ್ಕೊಡ್ತೀವಿ. ಈ ತರ ನಿಮ್ಗೆ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಎಲ್ಲ ಮಾಡ್ಕೊಡ್ತೀವಿ. ಅದರ ರಿಲೇಟೆಡ್ ನೋಟ್ಸ್ ಅನ್ನು ಸಹ ಇವಾಗ ನೋಡೋಣ ನಾವು. ಓಕೆ, ನೆಕ್ಸ್ಟ್ ಜಿಯೋಗ್ರಫಿಗೆ 10% ವೇಟೇಜ್ ಕೊಟ್ಟಿದ್ದಾರೆ. ಓಕೆ, ಇದರಲ್ಲಿ ಅರ್ತ್ ರಿಲೇಟೆಡ್ ಕ್ವಶನ್ಸ್. ನೀವು ಕ್ವಶನ್ಸ್ ನಮ್ ಕ್ವಶನ್ಸ್ ಪ್ರಾಬ್ಲಮ್ಸ್ ಕೊಡ್ತಾರಾ ಇಲ್ಲ ಅಂತ ಹೇಳಿದ್ರೆ ಥಿಯರಿಟಿಕಲ್ ಕೊಡ್ತಾರಾ ಅಂದ್ರೆ ಪ್ರಾಬ್ಲಮ್ಸ್ ನಿಮಗೆ ನಾನು ಸ್ವಲ್ಪ ಒಂದು PYQ ಅದನ್ನೆಲ್ಲ ಸ್ವಲ್ಪ ಅನಲೈಸ್ ಮಾಡಿದ್ದೀನಿ. ಪ್ರಾಬ್ಲಮ್ಸ್ ಕೊಟ್ಟಿರೋದು ಸ್ವಲ್ಪ ಕಡಿಮೆನೆ. ಥಿಯರಿಟಿಕಲ್ ಬೇಸ್ಡ್ ನಿಮ್ಗೆ ಡೈರೆಕ್ಟ್ ಕ್ವಶನ್ಸ್ ತುಂಬಾ ಕೊಟ್ಟಿದ್ದಾರೆ ಥಿಯರಿಟಿಕಲ್ ಪೇಪರ್ ಅಲ್ಲಿ. ನಿಮಗೆ ಬೇಕಾದ್ರೆ GS ಪೇಪರ್ ಒಂದು ಸ್ವಲ್ಪ ಟಫ್ ಮಾಡಬಹುದು, ಬಟ್ ವೆನ್ ಇಟ್ ಕಮ್ಸ್ ಟು ಟೆಕ್ನಿಕಲ್ ಪೇಪರ್ ಒಂದು ಆವರೇಜ್ ಎಬೋ ಆವರೇಜ್ ಇರ್ತದೆ. ಬಟ್ ನೀವು ಪ್ರತಿಯೊಂದು ಸಿಲೆಬಸ್ ಅನ್ನ ಕವರ್ ಮಾಡ್ಕೊಂಡು ಹೋಗ್ಬೇಕು. 100% ಸಿಲೆಬಸ್ ಅನ್ನ ಕವರ್ ಮಾಡ್ಕೊಂಡು ಹೋದ್ರೇನೆ ನಿಮಗೆ ಒಂದು ಲೆವೆಲ್ ಅಲ್ಲಿ ಕಾಂಪೀಟ್ ಮಾಡೋದಕ್ಕೆ ನಿಮ್ಗೆ ಈಸಿ ಆಗ್ತದೆ. ಯಾಕೆಂತ ಹೇಳಿದ್ರೆ ಇಲ್ಲ ನೋಡಿ, ಇಲ್ಲಿ ನಿಮಗೆ ವೇಟೇಜ್ ಕೊಟ್ಟಿದಾರಲ್ಲ, ಈ ಒಂದು ವೇಟೇಜ್ ಅಲ್ಲಿ ನಿಮ್ಗೆ ಇಲ್ಲಿಂದ 40 ಕ್ವಶನ್ಸೇ ಬರೋದು. ನಾನು ಚೆನ್ನಾಗಿ ಮ್ಯಾಥಮೆಟಿಕ್ಸ್ ಮಾಡ್ಕೊಂಡು ಹೋಗ್ತೀನಿ ಸರ್, ಇಲ್ಲೆಲ್ಲ ನಾನು ಸ್ವಲ್ಪ ಜಾಸ್ತಿ ವೀಕ್ ಇದ್ದೀನಿ, ನಾನು ಓದೋದಿಲ್ಲ ಅಂತ ಹೇಳಿದ್ರೆ ಅದೇ ನೀವು ಮಾಡೋ ತಪ್ಪು. ನೀವು ಪ್ರತಿಯೊಂದು ಟಾಪಿಕ್ ಅನ್ನ ಕ್ಲಿಯರ್ ಆಗಿ ಕವರ್ ಮಾಡ್ಕೊಂಡು ಹೋಗ್ಬೇಕು. ನೀವು ಅಷ್ಟೊಂದು ಡೆಪ್ತ್ ಹೋಗಿಲ್ಲ ಅಂತ ಹೇಳಿದ್ರು ಪ್ರತಿಯೊಂದು ಟಾಪಿಕ್ ಅನ್ನ ಟಚ್ ಮಾಡ್ಕೊಂಡು ಹೋಗಿ ಸಾಕು. ಓಕೆ, ನಿಮ್ಗೆ ಈ 40% ಎಲ್ಲೆಲ್ಲಿಂದ ಬರ್ತದೆ ಅದನ್ನು ನಾವು ಡಿಸ್ಕಸ್ ಮಾಡೋಣ ಕ್ಲಾಸ್ ಅಲ್ಲಿ. ಈ ಫಿಸಿಕ್ಸ್ ಅಲ್ಲಿ 10% ಕ್ವಶನ್ಸ್ ಯಾವ ಏರಿಯಾದಿಂದ ನಿಮ್ಗೆ ಬರ್ತವೆ ಅದನ್ನು ಡಿಸ್ಕಸ್ ಮಾಡೋಣ. ಓಕೆ, ಇವಾಗ ನಿಮ್ಗೆ ಮ್ಯಾಗ್ನೆಟಿಸಮ್ ಇಂದ ಒಂದು ಕ್ವಶನ್ ಬರಲೇಬೇಕು. ಸೊ ಈ ತರ ಮತ್ತೆ ಎಲೆಕ್ಟ್ರಿಸಿಟಿಯಿಂದ ಒಂದು ಕ್ವಶನ್. ಸೊ ಈ ತರ ನಿಮಗೆ ಇದರಲ್ಲಿ ಸಬ್ ಡಿವಿಷನ್ ಮಾಡ್ತಾ ಹೋಗೋಣ. ಅದನ್ನು ಸ್ವಲ್ಪ ಡಿಸ್ಕಸ್ ಮಾಡೋಣ. ಲೈಟ್ ಇಂಪಾರ್ಟೆಂಟ್ ಟಾಪಿಕ್ ನಿಮಗೆ. ಓಕೆ, ಮತ್ತೆ ಹೀಟಲ್ಲಿಂದನೂ ಕ್ವಶನ್ ಬರುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರ್ತವೆ. ಓಕೆ, ನೆಕ್ಸ್ಟ್ ಜಿಯೋಗ್ರಫಿಯಲ್ಲಿ ಅರ್ತ್ ರಿಲೇಟೆಡ್ ಟಾಪಿಕ್ಸ್. ಆಕ್ಸಿಸ್ ಆಫ್ ಅರ್ತ್ ಎಲ್ಲಿ ಬರ್ತದೆ, ರೊಟೇಷನ್ ಅಂದ್ರೆ ಏನು, ರೆವಲ್ಯೂಷನ್ ಅಂದ್ರೆ ಏನು, ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್ ಅಂದ್ರೆ ಏನು, ಲಾಂಗಿಟ್ಯೂಡ್ಸ್ ಅಂದ್ರೆ ಏನು. ಓಕೆ, ಲ್ಯಾಟಿಟ್ಯೂಡ್ಸ್ ಅಂದ್ರೆ ಏನು, ಲಾಂಗಿಟ್ಯೂಡ್ಸ್ ಅಂದ್ರೆ ಏನು, ಮತ್ತೆ ನಿಮ್ಮ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಎಲ್ಲಿ ಸ್ಟಾರ್ಟ್ ಆಗ್ತದೆ, ಝೋನಲ್ ಟೈಮಿಂಗ್ಸ್ ಎಷ್ಟೊಂದು ಇದಾವೆ, ಮತ್ತೆ ಲಿಥೋಸ್ಫಿಯರ್ ಬಗ್ಗೆ, ಲೇಯರ್ಸ್ ಆಫ್ ಅರ್ತ್, ರಾಕ್ಸ್ ಅಂಡ್ ವೆದರಿಂಗ್, ಅರ್ಥಕ್ವೇಕ್ಸ್ ಅಂಡ್ ವೋಲ್ಕ್ಯಾನೋಸ್, ಮತ್ತೆ ಮ್ಯಾಪ್ಸ್ ರಿಲೇಟೆಡ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ನಿಮಗೆ. ಬೀಂಗ್ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಓದೋದ್ರಿಂದ ನಿಮಗೆ ಟೈಪ್ಸ್ ಆಫ್ ಮ್ಯಾಪ್ಸ್, ಥಿಯಮೆಟಿಕ್ ಮ್ಯಾಪ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಪ್ಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ. ಮತ್ತೆ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ, ಏನ್ ನಮ್ಮ ಇಂಡಿಯಾ ಇದೆ, ಸೊ ಇದರ ಫಿಸಿಕಲ್ ಫೀಚರ್ಸ್ ಏನು, ಇಲ್ಲಿ ಡೆಸರ್ಟ್ ಬರ್ತದೆ, ಇಲ್ಲಿ ವೆಸ್ಟರ್ನ್ ಘಾಟ್ಸ್, ಇಲ್ಲಿ ಈಸ್ಟರ್ನ್ ಘಾಟ್ಸ್, ಮತ್ತೆ ಈ ನಾರ್ತ್ ಈಸ್ಟರ್ನ್ ರೀಜನ್, ಮತ್ತೆ ಚಿಕನ್ ನೆಕ್, ಮತ್ತೆ ಇಲ್ಲಿ ಹಿಮಾಲಯಸ್ ಬರ್ತದೆ, ಟ್ರಾನ್ಸ್ ಹಿಮಾಲಯಸ್, ಮತ್ತೆ ನಿಮಗೆ ಶಿವಾಲಿಕ್ಸ್, ಪೂರ್ವಾಂಚಲ್ಸ್, ಮತ್ತೆ ನಿಮಗೆ ಇಲ್ಲಿ ಬರುವ ಐಲ್ಯಾಂಡ್ಸ್, ಅಂಡಮಾನ್ ಲಕ್ಷದ್ವೀಪ, ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಇದೆ ಫಿಸಿಕಲ್ ಫೀಚರ್ಸ್. ನಿಮಗೆ ನಾರ್ದರ್ನ್ ಮೌಂಟೈನ್ಸ್, ನಾರ್ತ್ ಇಂಡಿಯನ್ ಪ್ಲಾಟ್ಯೂ, ಮತ್ತೆ ಪೆನಿನ್ಸುಲರ್ ಪ್ಲಾಟ್ಯೂ ಇದ್ರ ಬಗ್ಗೆ, ಮತ್ತೆ ಕೋಸ್ಟಲ್ ಪ್ಲೈನ್ಸ್ ಅಂಡ್ ಐಲ್ಯಾಂಡ್ಸ್, ಮತ್ತೆ ಇದರಲ್ಲಿ ಬರುವ ರಿವರ್ಸ್, ಗಂಗಾ, ಬ್ರಹ್ಮಪುತ್ರ. ಓಕೆ, ಸೊ ಇದನ್ನೆಲ್ಲ ಡಿಸ್ಕಸ್ ಮಾಡೋಣ. ಸರ್ವೇಯಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಯು ಪೀಪಲ್. ಬಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬಿಟ್ಟು ಇಲ್ಲಿಂದ ಜಾಸ್ತಿ ಕ್ವಶನ್ ಬರ್ತಾವ ಸರ್ ಅಂತ ಹೇಳಿದ್ರೆ ಇಲ್ಲ. ನಿಮ್ಗೆ ಇಲ್ಲಿ ವೇಟೇಜ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. 20% ಅಂದ್ರೆ 20 ಕ್ವಶನ್ಸ್ ಅಷ್ಟೇ. ಓಕೆ, ಸೊ ಯು ಶುಡ್ ಹ್ಯಾವ್ ಟು ಗಿವ್ ಈಕ್ವಲ್ ಇಂಪಾರ್ಟೆನ್ಸ್ ಟು ಆಲ್ ದ ಸಬ್ಜೆಕ್ಟ್ಸ್. ಓಕೆ, ಸೊ ಅದರಿಂದ ನಿಮ್ಗೆ ಈ ಸರ್ವೇಯಿಂಗ್ ಅಂತ ಹೇಳಿದ್ರೆ ಏನು, ಇದು ಈ ಒಂದು ಯುನಿಕ್ ಟಾಪಿಕ್, ಎಲ್ಲೂ ಓದಿರೋದಿಲ್ಲ, ಇಲ್ಲೇ ಒಂದು ಯುನಿಕ್ ಆಗಿ ಬಂದಿದೆ ಅಂತ ಅದೊಂದು ಸ್ವಲ್ಪ ನಿಮ್ಗೆ ಇದಾಗಿರ್ಬೋದು ಅಷ್ಟೇ. ಅದು ಬಿಟ್ರೆ ಇನ್ನೇನು ಇಲ್ಲ. ಇದರಲ್ಲಿ ಫೋಟೋಗ್ರಾಮೆಟ್ರಿ ಅಂಡ್ ಏರಿಯಲ್ ಸರ್ವೆ ಹೇಗೆ ಮಾಡೋದು ಅದ್ರ ಬಗ್ಗೆ, ಮತ್ತೆ ರಿಮೋಟ್ ಸೆನ್ಸಿಂಗು, ಇದರ ಟೈಪ್ಸ್, EMR ಟೈಪ್ಸ್, ರೆಸಲ್ಯೂಷನ್ಸ್, ಸ್ಯಾಟಲೈಟ್ಸ್. ಸೊ ಇದು ರಿಮೋಟ್ ಸೆನ್ಸಿಂಗ್ ಹೇಗೆ ಮಾಡ್ತಾರೆ, ಒಂದು ಜಿಯೋಗ್ರಫಿಕಲ್ ಲೊಕೇಶನ್ ಹೇಗೆ ಡಿಟೆಕ್ಟ್ ಮಾಡ್ತಾರೆ, ಇದನ್ನೆಲ್ಲ ಇಲ್ಲಿ ನೋಡೋಣ. ಮತ್ತೆ GPS ಯೂಶಲಿ ನಾವು ಓದ್ತೀವಲ್ಲ, ನಮ್ಮ ಮ್ಯಾಪ್ಸ್ ಅಲ್ಲಿ ಎಲ್ಲ ಇನ್ಕ್ಲೂಡೆಡ್ ಇರ್ತದಲ್ಲ GPS ಸಿಸ್ಟಮ್, ಅದರ ಪ್ರಿನ್ಸಿಪಲ್ಸ್ ಏನು, ಅಲ್ಲಿ ಅದನ್ನೆಲ್ಲ ಅಪ್ಲೈ ಮಾಡ್ತೀವಿ. ಮತ್ತೆ ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ರಿಲೇಟೆಡ್ ಟಾಪಿಕ್ಸ್, ಅಡ್ವಾನ್ಸ್ಡ್ ಪೊಸಿಷನಿಂಗ್ ಅಂಡ್ ಸ್ಯಾಟಲೈಟ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಇನ್ ಸರ್ವೇಯಿಂಗ್, GPS, ಇದೆಲ್ಲ ನಾವು ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಕಂಪ್ಯೂಟರ್ ಅಪ್ಲಿಕೇಶನ್ ನೋಡಿ. ಯೂಶಲಿ ನಿಮ್ಗೆ ಎಷ್ಟಿದಾವೆ, ಅರೌಂಡ್ ಸಬ್ ಯೂನಿಟ್ಸ್ 5 ಸಬ್ ಯೂನಿಟ್ಸ್ ಇದಾವೆ ಅಷ್ಟೇ.
5 ಸಬ್ ಯೂನಿಟ್ಸ್ 20% ಅಂತ ಹೇಳಿದ್ರೆ ನಿಮಗೆ ಒಂದು ಯೂನಿಟ್ ಇಂದ ಒಂದು 4 ಕ್ವಶನ್ಸ್ 3 to 4 ಕ್ವಶನ್ಸ್ ಒಂದೊಂದರಲ್ಲಿ 5 ಕ್ವಶನ್ಸ್ ಕೇಳುವ ಸಾಧ್ಯತೆಗಳು ಇರುತ್ತವೆ. ನೆಕ್ಸ್ಟ್ ಕಂಪ್ಯೂಟರ್ ಅಪ್ಲಿಕೇಶನ್. ಕಂಪ್ಯೂಟರ್ ಅಲ್ಲಿ ಯಾವ್ದೆಲ್ಲ ಬರ್ತದೆ? MS ಆಫೀಸ್, MS ವರ್ಡ್, MS ಎಕ್ಸೆಲ್, ಇದಂತೂ ವೆರಿ ಕಾಮನ್ ಪಾಯಿಂಟ್ ಯಾವುದೇ ನೀವು ಕಂಪ್ಯೂಟರ್ ರಿಲೇಟೆಡ್ ಎಕ್ಸಾಮ್ ಬರೆಯಕ್ಕೆ ಹೋದ್ರೆ. ನೆಕ್ಸ್ಟ್ GIS ಸಾಫ್ಟ್ವೇರ್ ಅಂಡ್ ದೇರ್ ಅಪ್ಲಿಕೇಶನ್. ಓಕೆ. ನೆಕ್ಸ್ಟ್ ಬೇಸಿಕ್ಸ್ ಆಫ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಅಂಡ್ ಲ್ಯಾಂಡ್ ರೆಕಾರ್ಡ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಸೊ ಇವಾಗ ಪ್ರೆಸೆಂಟ್ಲಿ ಎಲ್ಲ ಡಿಜಿಟಲೈಸೇಷನ್ ಆಗುತ್ತಿರುವುದರಿಂದ ಕಂಪ್ಯೂಟರ್ ರಿಲೇಟೆಡ್ ಟಾಪಿಕ್ಸ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ. ಸೊ ಅದನ್ನು ನೋಡ್ತಾ ಹೋಗೋಣ. ಜಿಯೋ ಟ್ಯಾಗಿಂಗ್ ಅಂದ್ರೆ ಡಿಜಿಟಲ್ ಸಿಗ್ನೇಚರ್, ಮತ್ತೆ ನಿಮಗೆ ಬೇಸಿಕ್ಸ್ ಆಫ್ ಹೌ ಸ್ಪೇಷಿಯಲ್ ಟೆಕ್ಸ್ಚುಯಲ್ ಡಾಟಾ ಇಸ್ ಪ್ರೊಸೆಸ್ಡ್, ಮತ್ತೆ ಸ್ಟೇಟ್ ಡಾಟಾ ಸೆಂಟರ್ಸ್, ಆರ್ಕಿಟೆಕ್ಚರ್, ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್, ಇದರ ಫುಲ್ ಫಾರ್ಮ್ಸ್, ಇದನ್ನೆಲ್ಲ ನೋಡ್ತಾ ಹೋಗೋಣ ಕ್ಲಾಸಸ್ ಅಲ್ಲಿ. ಜಾವಾ, XML, HTML, HTTPS ಅಂತ ಹೇಳಿದ್ರೆ ಏನು, ನಿಮ್ಮ ವೆಬ್ಸೈಟ್ಸ್ ಅನ್ನೆಲ್ಲ HTTPS ಯೂಸ್ ಮಾಡ್ಕೊಂಡೆ ಇದು ಮಾಡೋದು. ಸೊ ನೀವು ಯಾವುದೇ ಒಂದು ವೆಬ್ಸೈಟ್ ಅನ್ನು ಸರ್ಚ್ ಮಾಡ್ತಿರಲ್ಲ ಅದ್ರ ಮುಂಚೆ HTTPS ಅಂತಾನೆ ಬರೋದು. https.// ಅಂತ ಬರ್ತದೆ. ಇದರ ಫುಲ್ ಫಾರ್ಮ್ ಏನು, ಇದನ್ನು ಹೇಗೆ ನಾವು ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ. ಓಕೆ, ದಿಸ್ ಇಸ್ ದ ಟಾಪಿಕ್. ಈ ಒಂದು ನಿಮಗೆ ಪೇಪರ್ 2 ಅಲ್ಲಿ ಇರುವ ಟಾಪಿಕ್ಸ್ ತುಂಬಾ ಅಂದ್ರೆ ತುಂಬಾ ಈಸಿಯಾಗಿ ಕೊಟ್ಟಿದ್ದಾವೆ. ನೀವು ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಓದ್ಬೇಕು. ಕಂಪ್ಯೂಟರ್ ಅಲ್ಲಿ ನೋಡಿ 3 ಸಬ್ ಯೂನಿಟ್ಸ್ ಇದಾವೆ ಅಷ್ಟೇ, 1, 2, 3. ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಇಡೀ ನಿಮ್ಮ ಸಿಲೆಬಸ್ ಅನ್ನ ಪಾಯಿಂಟ್ ಟು ಪಾಯಿಂಟ್, ಇಲ್ಲಿ ಒಂದು ನಿಮಗೆ ಸ್ಟೋರಿಂಗ್ ಅಂಡ್ ಕ್ವೈರಿಂಗ್, ಜಿಯೋಗ್ರಫಿಕಲ್ ಡೇಟಾ ಇದೆಯಲ್ಲ, ಇದನ್ನು ನೀವು GIS ರಿಲೇಟೆಡ್ ಓದ್ಕೊಂಡು ಹೋಗ್ಬೇಕು. ಯಾವುದೇ ಒಂದು ಲೈನ್ ಅನ್ನ ಅಥವಾ ಒಂದು ವರ್ಡ್ ಅನ್ನ ಮಿಸ್ ಮಾಡಂಗಿಲ್ಲ. ನಿಮಗೆ ಇನ್ ಡೆಪ್ತ್ ಹೋಗಿಲ್ಲ ಅಂತ ಹೇಳಿದ್ರು ಅದರ ಪ್ರಿನ್ಸಿಪಲ್ಸ್ ಏನು, ಎಲ್ಲಿ ಯೂಸ್ ಮಾಡ್ತಾರೆ, ಅದರ ಡೆಫಿನೇಷನ್ ಏನು, ಇಷ್ಟೊಂದು ಗೊತ್ತಿದ್ರೆ ಸಾಕು. ಓಕೆ, ನಿಮಗೆ ಇದು ಲ್ಯಾಂಡ್ ಸರ್ವೇಯರ್ ನಿಮಗೆ ಸ್ವಲ್ಪ ಗ್ರೂಪ್ A, ಗ್ರೂಪ್ B ಪೋಸ್ಟ್ಗಳು ಆಗದಿರೋದ್ರಿಂದ ನಿಮ್ಗೆ ಅಷ್ಟೊಂದು ಟಫ್ನೆಸ್ ಲೆವೆಲ್, ಇನ್ ಡೆಪ್ತ್ ನಾಲೆಡ್ಜ್ ಬೇಕು ಅಂತ ಏನ್ ನೆಸೆಸಿಟಿ ಇಲ್ಲ. ನಿಮ್ಗೆ ಡೈರೆಕ್ಟ್ ಕ್ವಶನ್ಸ್ ಬರ್ತವೆ. ಓಕೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ದಿಸ್ ಈಸ್ ದ ಹೋಲ್ ಸಿಲೆಬಸ್, ಪೇಪರ್ 2 ಸಿಲೆಬಸ್ ನಿಮಗೆ ಹೇಗಿದೆ ಅನ್ನೋದ್ರ ಬಗ್ಗೆ ಜಾಸ್ತಿ ಟೆನ್ಷನ್ ತಗೊಳ್ಳೋ ನೆಸೆಸಿಟಿ ಇಲ್ಲ. ವೇರ್ ಯು ಗೋ, ಇಫ್ ಯು ಆರ್ ಡೂಯಿಂಗ್ ಸೆಲ್ಫ್ ಸ್ಟಡಿ ಆಲ್ಸೋ, ಈ ಒಂದು ಸಿಲೆಬಸ್ ಅನ್ನ ಫಸ್ಟ್ ಒಂದ್ 2-3 ಸತಿ ಓದಿ ನಿಮ್ಗೆ ಪ್ರಾಪರ್ ಆಗಿ ಒಂದು ಐಡಿಯಾ ಬರ್ತದೆ. ಮತ್ತೆ ಸಿಲೆಬಸ್ ಅನ್ನ ಓದಿ ಅದಾದ ಮೇಲೆ ಒಂದೊಂದೈನೆ ತಗೊಂಡು ನೀವು ಓದ್ತಾ ಹೋಗ್ಬೇಕು. ಸೊ ಅಟ್ ದ ಟೈಮ್ ಯು ವಿಲ್ ಬಿ ಏಬಲ್ ಟು ಕಂಪ್ಲೀಟ್ ದ ಹೋಲ್ ಸಿಲೆಬಸ್. ಓಕೆ, ಇದರ ರಿಲೇಟೆಡ್ ಏನಾದ್ರು ಡೌಟ್ಸ್ ಇದೆಯಾ ನಿಮಗೆ? ಪೇಪರ್ 2 ರಿಲೇಟೆಡ್. ಹಲೋ ಸರ್. ಹೇಳಿ ಸರ್. ಸಾಯಿ ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಸರ್, ಮ್ಯಾಥಮೆಟಿಕ್ಸ್ ಹೇಳಿದ್ರಲ್ಲ, ಅದು ಎಲ್ಲಿ ಸಿಗುತ್ತೆ ಸರ್ ಮ್ಯಾಥಮೆಟಿಕ್ಸ್? ನಾನು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಇವಾಗ ನಿಮ್ಗೆ ಹೆಂಗ್ ವಿಡಿಯೋ ಮಾಡಿದ್ದೀನಿ ಇದೇ ತರ ಒಂದು ಮ್ಯಾಥಮೆಟಿಕ್ಸ್ ಒಂದು ವಿಡಿಯೋ ಹಾಕ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ, ಎಂಕರೇಜ್ ಇಂಡಿಯಾ ಯೂಟ್ಯೂಬ್ ಚಾನಲ್ ಅಲ್ಲಿ. ಅಲ್ಲಿಗೆ ಹೋಗ್ಬಿಟ್ಟು ನೋಡಿ, ಸರ್ವೇಯರ್ ಅಲ್ಲಿ ಫಸ್ಟ್ ವಿಡಿಯೋ ಅದೇ ಇರೋದು, ಮತ್ತೆ ಇದು ಸೆಕೆಂಡ್ ವಿಡಿಯೋ ರಿಲೇಟೆಡ್ ಟು ಲ್ಯಾಂಡ್ ಸರ್ವೇಯರ್. ಅದು ನೀವು ಮ್ಯಾಥಮೆಟಿಕ್ಸ್ ಹೇಳ್ತಿರಲ್ವಾ ಸರ್ ಇದರಲ್ಲಿ? ಹೌದು. ನಿಮ್ಗೆ ಎಲ್ಲ ಇನ್ಕ್ಲೂಡೆಡ್ ಇರ್ತದೆ, ಬೋತ್ ಪೇಪರ್ 1 ಅಂಡ್ ಪೇಪರ್ 2. ಪೇಪರ್ 2 ಅಲ್ಲಿ ಬರುವ ನಿಮಗೆ ಪ್ರತಿಯೊಂದು ಟಾಪಿಕ್ ಅನ್ನ ಕವರ್ ಮಾಡ್ತೀವಿ. ಇದನ್ನ ನಾವು ಹೇಗೆ ಕವರ್ ಮಾಡ್ತೀವಿ ಅಂತ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಇವುಗಳನ್ನೆಲ್ಲ. ಸೊ ಇಲ್ಲಿ ನೋಡಿ, ಇವಾಗ ನಿಮ್ಗೆ ಇಲ್ಲಿ ಸ್ಕ್ವೇರ್ ರೂಟ್ಸ್, ಕ್ಯೂಬ್ ರೂಟ್ಸ್ ಎಲ್ಲ ಇದಾವಲ್ಲ, ಇದನ್ನ ಒನ್ ಅವರ್ ಕ್ಲಾಸ್ ತಗೊಂತೀವಿ. ಇದನ್ನ ಇಲ್ಲಿ ಕವರ್ ಮಾಡ್ಕೊಂತೀವಿ. ಸೆಟ್ ಥಿಯರಿ ಇದನ್ನ 45 ಮಿನಿಟ್ಸ್ ಟು 1 ಅವರ್ ಕ್ಲಾಸ್, ಇದನ್ನ ಇಲ್ಲಿ ಕವರ್ ಮಾಡ್ಕೊಂತೀವಿ. ಯಾಕೆಂದ್ರೆ ನಿಮ್ಗೆ ಜಾಸ್ತಿ ಟಫ್ ಲೆವೆಲ್ ಕ್ವಶನ್ಸ್ ಬರೋದಿಲ್ಲ. ಸೀಕ್ವೆನ್ಸ್, ಮ್ಯಾಟ್ರೈಸಸ್ ತುಂಬಾ ಈಸಿ ಟಾಪಿಕ್. ಇದೆರಡನ್ನು ಕಂಬೈನ್ ಮಾಡ್ಬಿಟ್ಟು 1 ಅವರ್ 45 ಮಿನಿಟ್ಸ್ ಟು 1 ಅವರ್ ಕ್ಲಾಸ್. ಸರ್, ಕ್ಲಾಸ್ ಅಲ್ಲಿ ಅಪ್ಲಿಕೇಶನ್ ಕ್ವಶನ್ಸ್ ಡಿಸ್ಕಸ್ ಮಾಡ್ತೀರಾ ಸರ್? ಹೌದು, ಡಿಸ್ಕಸ್ ಮಾಡ್ತೀವಿ. ಅಂದ್ರೆ ಜಾಸ್ತಿ ಡಿಸ್ಕಸ್ ಮಾಡಕ್ ಆಗೋದಿಲ್ಲ. ನಿಮ್ಗೆ ಹೋಮ್ ವರ್ಕ್ ಕೊಡ್ತೀವಿ ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್. ಓಕೆ ಸರ್. ಸೊ ಇಲ್ಲಿ ನೋಡಿ, ಇನ್ನೊಂದೇನ್ ಗೊತ್ತಾ, ಮ್ಯಾಥಮೆಟಿಕ್ಸ್ ಹೆಂಗಂತ ಹೇಳಿದ್ರೆ ನಿಮ್ಗೆ ಒಂದು ಟಾಪಿಕ್ ತಗೊಂಡ್ರೆ ಅದ್ರ 100 ಕ್ವಶನ್ಸ್ ಕೊಡ್ಬೋದು. ಒಂದು 2-3 ಟಾಪಿಕ್ಸ್ ಅಲ್ಲಿ ನೀವು ಬೇಕಾದ್ರೆ ಒಂದು ಸ್ವಲ್ಪ ಅರ್ಥ ಮಾಡ್ಕೋಬಹುದು 2-3 ಕ್ವಶನ್ಸ್ ಅಲ್ಲೇ. ಆ ತರ ಹೋಗ್ತದೆ. ಇವಾಗ ನಿಮಗೆ ಇನ್ನೊಂದು ಟೈಮ್ ಜಾಸ್ತಿ ಇಲ್ಲ. ಓಕೆ, ಟೈಮ್ ಜಾಸ್ತಿ ಇಲ್ಲದಿರೋದ್ರಿಂದ ಯು ಶುಡ್ ಹ್ಯಾವ್ ಟು ಟಚ್ ಅಂಡ್ ಗೋ ಈಚ್ ಅಂಡ್ ಎವ್ರಿ ಸಬ್ಜೆಕ್ಟ್. ಯಾವುದೇ ಒಂದು ಯೂನಿಟ್ ಅನ್ನ ನೀವು ಬಿಡಂಗಿಲ್ಲ. ಸೀಕ್ವೆನ್ಸ್ ಆಗ್ಬೋದು, ಮ್ಯಾಟ್ರೈಸಸ್, ಸ್ಕ್ವೇರ್ ರೂಟ್ಸ್, ಕ್ಯೂಬ್ ರೂಟ್ಸ್, ಅರ್ಥಮೆಟಿಕ್ ಅಲ್ಲಿ ಸ್ವಲ್ಪ ಜನ ಏನಂದ್ರೆ ಆಲ್ಜಿಬ್ರಾ ತುಂಬಾ ಚೆನ್ನಾಗಿರ್ತಾರೆ, ಜಿಯೋಮೆಟ್ರಿಯಲ್ಲಿ ಏನಂದ್ರೂ ಅರ್ಥ ಮಾಡ್ಕೊಳಕ್ ಕಷ್ಟ ಆಗ್ಬಿಡ್ತದೆ ಅಂತವ್ರು ದಯವಿಟ್ಟು ಅಟ್ಲೀಸ್ಟ್ ಯು ಗೋ ಥ್ರೂ ಒನ್ಸ್. ಜಿಯೋಮೆಟ್ರಿಯಲ್ಲೂ ತುಂಬಾ ಈಸಿ ಟಾಪಿಕ್ಸ್ ಇದಾವೆ. ಸೊ ಅದನ್ನ ನೋಡಿ. ಟ್ರಯಾಂಗಲ್ಸ್ ಎಷ್ಟೊಂದಿದೆ ಅಂತ ಗೊತ್ತ ಹೇಳಿ.
ಹಲೋ ಸರ್. ಸರ್ ಅದೇ ಇದು ಕ್ಲಾಸಸ್ ಎಲ್ಲ ಆನ್ಲೈನ್ ಕ್ಲಾಸಸ್ ತಾನೆ, ಆಫ್ಲೈನ್ ಕ್ಲಾಸಸ್ ಏನಿಲ್ಲ ತಾನೆ? ಇಲ್ಲ ಇಲ್ಲ ಇಲ್ಲ, ಎಲ್ಲ ಆನ್ಲೈನ್. ಸರ್ ಅಂದ್ರೆ ದಿನಕ್ಕೆ ಎಷ್ಟು ಅವರ್ ಅಂತೀರಾ ಸರ್ ದಿನಕ್ಕೆ? ಸರ್ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ನಾವು 1 to 1.5 hour ತಗೋತೀವಿ ಕ್ಲಾಸಸ್, 1 week to 10 days. ಆದ ಮೇಲೆ ನಿಮಗೆ ಮಾರ್ನಿಂಗ್ ಅಂಡ್ ಆಫ್ಟರ್ನೂನ್ ಸೆಷನ್ಸ್ ಒಂದು ನಿಮ್ಗೆ ಪರ್ ಡೇ ಒಂದು 3 to 4 hours ಕ್ಲಾಸಸ್ ತಗೊಂತೀವಿ. 3 to 4 hour ಕ್ಲಾಸ್? ಏನು ಮಾಡಕ್ಕಾಗಲ್ಲ ಸರ್, ಸಿಲೆಬಸ್ ಅಷ್ಟಿದೆ. ಟೆಸ್ಟ್ ಸೀರೀಸ್ ಎಲ್ಲ ಯಾವಾಗ ಸರ್? ಯಾವಾಗ ಅಂದ್ರೆ ಇನ್ನೊಂದು 20 ದಿನ ಇದ್ದಂಗ? ಇಲ್ಲ ಇಲ್ಲ ಇಲ್ಲ, ನಿಮ್ಗೆ ಟೆಸ್ಟ್ ಸೀರೀಸ್ ಒಂದು 15 ದಿವಸಗಳು ಆದ್ಮೇಲೆ ಆಫ್ಟರ್ 2 weeks ವಿ ಆರ್ ಸ್ಟಾರ್ಟಿಂಗ್. ನಿಮ್ಗೆ ಇವತ್ತು ನಾಳೆಯಲ್ಲಿ ನಿಮ್ಗೆ ಶೆಡ್ಯೂಲ್ ಎಲ್ಲ ಬಿಟ್ಬಿಡ್ತೀವಿ. ಟೆಸ್ಟ್ ಸೀರೀಸ್ ಒಂದು 2 weeks ಅಂದ್ರೆ ನಮಗೆ ಟೆಸ್ಟ್ ಸೀರೀಸ್ ಮಾಡ್ಬೇಕಂದ್ರೆ ಒಂದು ಸರ್ಟೈನ್ ನಂಬರ್ ಆಫ್ ಕ್ವಶನ್ ಕಂಪ್ಲೀಟ್ ಆಗಿರ್ಬೇಕು. ಅಲ್ಲಿ ಒಂದ್ ಸ್ವಲ್ಪ ಸಿಲೆಬಸ್ ಅನ್ನ ಕವರ್ ಮಾಡ್ಕೊಂಡು ಮತ್ತೆ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಮಾಡ್ತೀವಿ ನಾವು. ಸರ್ ಇದು ಬುಕ್ಸ್ಗಳು ನಮ್ಗೆ ಪ್ರಿಪೇರ್ ಆಗೋದಕ್ಕೆ ನಮ್ಗೆ ಬುಕ್ಸ್ಗಳು ಬೇಕಲ್ಲ ಸರ್, ಹೆಂಗೆ ಸರ್ ಅದು? ಇದು ಸಾಫ್ಟ್ ಕಾಪಿ ಕೊಡ್ತೀವಿ ಸದ್ಯಕ್ಕೆ, ಬುಕ್ಸ್ ಅದೆಲ್ಲ ಕೊಡಕ್ ಆಗೋದಿಲ್ಲ. ಅಲ್ಲ ನೀವು ಕೊಡ್ಬೇಡ್ರಿ ನಮ್ಗೆ ಅಟ್ಲೀಸ್ಟ್ ಆತರ ಅಂತಂದ್ರೆ ನಾವು ತಗೊಂಡ್ ಓದಕ್ ಬೇಕಾಗತ್ತಲ್ಲ ಸರ್ ಅದು ನಾವು ಕೂಡ. ಇಲ್ಲ ನೋಡಿ, ನಮ್ಗೆ ನಾವು ಏನಿದೆ ನಿಮ್ ಸಿಲೆಬಸ್ ಅದಕ್ಕೆ ತಕ್ಕಂತೆ ನಮ್ದೇ ಒಂದು ಬುಕ್ಸ್ ಗಳನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀವಿ. ಅಂದ್ರೆ ನೀವು ಸಪರೇಟ್ ಆಗಿ ಯಾವ್ದು ಬುಕ್ಸ್ಗಳು ಸ್ಟ್ಯಾಂಡರ್ಡ್ ಬುಕ್ಗಳು ಆತರ ಇದ್ ಮಾಡೋದು ಸರ್? ಹಾಗಾದ್ರೆ ಯಾವ್ದು ನಾವು ರೆಫರ್ ಮಾಡೋದಿಲ್ಲ, ನಮ್ಮ ಇನ್ಸ್ಟಿಟ್ಯೂಟ್ ಇಂದಾನೆ ನಮ್ದೇ ಬುಕ್ಸ್ಗಳು ನಿಮ್ಗೆ ಮೆಟೀರಿಯಲ್ ಕೊಡೋದು ನಾವು. ಸಾಫ್ಟ್ ಕಾಪಿ ಕೊಡ್ತೀರಾ ಸರ್ ಹಾಗಾದ್ರೆ ಅದು? ಹೌದು ಹೌದು, ಸಾಫ್ಟ್ ಕಾಪಿ ಕೊಡ್ತೀವಿ. ಪ್ರತಿಯೊಂದು ಟಾಪಿಕ್ಗೂ ಸಾಫ್ಟ್ ಕಾಪಿ ಕೊಡ್ತೀವಿ ನಾವು. ಅಂದ್ರೆ ಇದಕ್ಕೆ ಜಾಯಿನ್ ಆದ ತಕ್ಷಣ ಕೊಡ್ತೀರಾ? ಇಲ್ಲ ಇಲ್ಲ ಇಲ್ಲ, ಜಾಯಿನ್ ಆದ ತಕ್ಷಣ ಕೊಡೋದಿಲ್ಲ ನಾವು. ಇವಾಗ ಇಲ್ಲಿ ನೋಡಿ, ಎಕ್ಸಾಂಪಲ್ ನಿಮ್ಗೆ ಈ ಒಂದು ವೀಕ್ ಅಲ್ಲಿ ನಿಮ್ಗೆ ನಾವು ಮ್ಯಾಥ್ಸ್ ಫಿಸಿಕ್ಸ್ ಪ್ಲಾನ್ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ, ಮ್ಯಾಥ್ಸ್ ಒಂದ್ 2 ಕ್ಲಾಸ್ ಆದ್ಮೇಲೆ ಈ 2 ಕ್ಲಾಸ್ ನೋಟ್ಸ್ ನಿಮ್ಗೆ ಕೊಡ್ತೀವಿ ನಾವು. ಅದು ಯಾವ ಕ್ಲಾಸ್ ಆಗಿರುತ್ತೆ ಆ ಕ್ಲಾಸಿನ ನೋಟ್ಸ್ ಕೊಡ್ತೀರಾ? ಹೌದು, ಹೆಂಗ್ ಕವರ್ ಮಾಡ್ತಾ ಹೋಗ್ತೀವೋ ಹಂಗಾಗಿ ನೀವು ನೋಟ್ಸ್ ಗಳು ಕೊಡ್ತಾ ಹೋಗ್ತೀವಿ. ನೀವು ಸಾಫ್ಟ್ ಕಾಪಿ ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ನಾವು ಸ್ವಲ್ಪ ಹೆಂಗ ನೀವು 2 ಕ್ಲಾಸ್ ಅಂತೀರಿ, ಮಿಕ್ಕಿರೋ ಟೈಮ್ ಸ್ವಲ್ಪ ನಾವು ಪ್ರಿಪೇರ್ ಆಗಿರೋ ಸ್ವಲ್ಪ ಬೇಗ ಕವರ್ ಮಾಡ್ಬೋದಿತ್ತಲ್ಲ ಅಂತ ಅಷ್ಟೇ. ಒಂದ್ ಸ್ವಲ್ಪ ಅಡ್ವಾನ್ಸ್ ಅಲ್ಲೇ ಕೊಡೋದಕ್ಕೆ ಟ್ರೈ ಮಾಡೋಣ. ಅದೇ ಯಾಕಂದ್ರೆ 2 hour ಕ್ಲಾಸ್ ಕೇಳ್ಬಿಟ್ಟು ಬರೀ ಅವತ್ತಿಂದ 2 hour ಮತ್ತೆ ಪ್ರಿಪೇರ್ ಅದಕ್ಕೆ ಆಗಲ್ವಲ್ಲ ಸರ್. ಅದಕ್ಕೆ ನಮ್ಗೆ ಸ್ವಲ್ಪ ಸಾಫ್ಟ್ ಕಾಪಿ ನೀವು ಬೇಗ ಕೊಟ್ಬಿಟ್ರೆ ನಾವು ಸ್ವಲ್ಪ ಇನ್ನುಳಿದ ನಾಳೆ ಕ್ಲಾಸ್ ಎಲ್ಲ ಇವತ್ತೇನೆ ಸ್ವಲ್ಪ ಇದ್ ಮಾಡ್ತಾ ಇದ್ರೆ ನಮ್ಗೆ ಸ್ವಲ್ಪ ಬೇಗ ಕವರ್ ಆಗುತ್ತೆ ಅಂತ ಅಷ್ಟೇ. ಹಂಗೆ ಮಾಡೋಣ. ಇವಾಗ ನಿಮ್ಗೆ ಫಿಸಿಕ್ಸ್ ಮಾಡಕ್ ಹೋಗ್ತೀವಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು 50% ಆಫ್ ದ ಸಿಲೆಬಸ್ ನೀವು ಕೊಟ್ಬಿಡ್ತೀವಿ. ಹಾ ಸರ್, ನೀವು ಯಾವ ಕಾನ್ಸೆಪ್ಟ್ ಮಾಡಕ್ ಹೋಗ್ತೀರಾ ಅದ್ರದ್ದು 50% ಸ್ವಲ್ಪ ಅವತ್ತೇ ಕೊಟ್ಬಿಟ್ರೆ ನಾವು ಪ್ರಿಪೇರ್ ಆಗ್ತಾ ಇರ್ತೀವಿ, ಜೊತೆಗೆ ನೀವು ಕ್ಲಾಸ್ ಮಾಡ್ತಾ ಇದ್ರೆ ಸ್ವಲ್ಪ ಇದಾಗುತ್ತೆ. ಮತ್ತೆ ಇನ್ನೊಂದು, ಯಾರಾದ್ರೂ ಜಾಯ್ನ್ ಆಗೋರು ದಯವಿಟ್ಟು ಕ್ಲಾಸಸ್ ಅನ್ನ ಮಿಸ್ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ನಿಮ್ಮ ಸಿಲೆಬಸ್ ಅಲ್ಲಿ ನಾವು ಏನಿದೆ ಅದೊಂದು ಮೆಟೀರಿಯಲ್ ಕೊಡ್ತೀವಿ, ಅದರ ಜೊತೆಗೆ ನಿಮ್ ಕ್ಲಾಸಸ್ ಅಲ್ಲಿ ಏನಂದ್ರೆ ಫ್ಯಾಕಲ್ಟಿ ಎಕ್ಸ್ಪೀರಿಯನ್ಸ್ ತುಂಬಾ ಮ್ಯಾಟರ್ ಆಗ್ತದೆ. ತುಂಬಾ ಟಾಪಿಕ್ಸ್ ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಏರಿಯಾಸ್ ಇದಾವೆ, ಎಲ್ಲಿಂದ ಕ್ವಶನ್ಸ್ ತುಂಬಾ ಜಾಸ್ತಿ ಬರ್ತವೆ, ಅದನ್ನೆಲ್ಲ ಫ್ಯಾಕಲ್ಟಿ ಹೇಳ್ಕೊಡ್ತಾರೆ. ನಿಮ್ಗೆ ನೋಟ್ಸ್ ಅಲ್ಲಿ ಅಂತದೇನು ಸಿಗೋದಿಲ್ಲ. ಸೊ ಟ್ರೈ ಟು ಅಟೆಂಡ್ ಕ್ಲಾಸಸ್ ಆಸ್ ವೆಲ್. ಸರ್ ಇದು ರೆಕಾರ್ಡಿಂಗ್ ಮಾಡ್ತೀರಾ ಸರ್? ರೆಕಾರ್ಡಿಂಗ್ ಅವೈಲೇಬಲ್ ಇರುತ್ತೆ? ಹೌದು, ನಿಮ್ಗೆ ಲೈವ್ ಕ್ಲಾಸ್ ಆದ ಮೇಲೆ ವಿತಿನ್ ಒಂದು half an hour to 1 hour ಅಲ್ಲಿ ಸೇಮ್ ವಿಡಿಯೋಸ್ ನಿಮ್ಗೆ ಅಪ್ಡೇಟ್ ಆಗ್ಬಿಡ್ತದೆ ನಮ್ಮ ಆಪ್ ಅಲ್ಲಿ. ನಿಮ್ಗೆ ಲೈವ್ ಕ್ಲಾಸಸ್ ಯಾವುದೇ ಗೂಗಲ್ ಮೀಟ್, ಝೂಮ್ ಮೀಟ್ ಅಲ್ಲಿ ಮಾಡೋದಿಲ್ಲ. ಆಪ್ ಮುಖಾಂತರ ಲೈವ್ ಕ್ಲಾಸಸ್, ರೆಕಾರ್ಡೆಡ್ ವಿಡಿಯೋಸ್ ಆಪ್ ಮುಖಾಂತರ ಸಿಗೋದು. ಸರ್ ಈ ಸೆಷನ್ ರೆಕಾರ್ಡೆಡ್ ಇದೆಯಾ ಸರ್? ಹೌದು, ಇದು ನಿಮ್ಗೆ ಅಪ್ಡೇಟ್ ಆಗ್ಬಿಡ್ತದೆ. ಇನ್ನೊಂದು ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ಆಗ್ತದೆ ಈ ಸೆಷನ್. ಓಕೆ ಸರ್, ನಮ್ಗೆ GS ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಕ್ಕೆ GS ಏನಾದ್ರು ಕಂಟೆಂಟ್ ಇದು ಇದೆಯಾ ಸರ್ ಕೋರ್ಸ್? ಲ್ಯಾಂಡ್ ಸರ್ವೇಯರ್ ಕ್ರ್ಯಾಶ್ ಕೋರ್ಸ್ ಅಂತ ನಾವು ಮಾಡ್ತಿರೋದು. ಇದರಲ್ಲಿ ಏನ್ ಮಾಡ್ತೀವಿ, ನಿಮಗೆ ಬೋತ್ ಪೇಪರ್ 1 ಅಂಡ್ ಪೇಪರ್ 2 ಎರಡನ್ನೂ ಕವರ್ ಮಾಡ್ತೀವಿ. ಪೇಪರ್ 1 ಅಂಡ್ ಪೇಪರ್ 2. ಓಕೆ, ಪೇಪರ್ 1 ಅಲ್ಲಿ ನಿಮಗೆ ಬರುವ 8 ಟಾಪಿಕ್ಸ್ ಅಂತ ಹೇಳಿದ್ರೆ ಇದರಲ್ಲಿ ತುಂಬಾ ಸಬ್ ಟಾಪಿಕ್ಸ್ ತುಂಬಾ ಜಾಸ್ತಿ ಇದಾವೆ. ಓಕೆ, ಇವಾಗ ನೋಡಿ, ಇದರಲ್ಲಿ 8th ಟಾಪಿಕ್ ಅಲ್ಲಿ ರೂರಲ್ ಡೆವಲಪ್ಮೆಂಟ್ ಇದೆ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಕೋಆಪರೇಟಿವ್ಸ್ ಇದಾವೆ. ಸೊ ಇದೇ ಒಂದು ಸಪರೇಟ್ ಸಬ್ಜೆಕ್ಟ್ಸ್ ಇದು. ಓಕೆ, ಸೊ ಈ ತರದ 8 ಟಾಪಿಕ್ಸ್ ಅನ್ನು 8 ಸಬ್ಜೆಕ್ಟ್ಸ್ ಅದರಲ್ಲಿ ಬರುವ ಸಬ್ ಟಾಪಿಕ್ಸ್ ಅನ್ನು ಎಲ್ಲದನ್ನು ಕವರ್ ಮಾಡ್ಕೊಡ್ತೀವಿ. ಇಲ್ಲಿ ನಿಮಗೆ ಮತ್ತೆ ಪೇಪರ್ 2 ಅಲ್ಲಿ ಟೆಕ್ನಿಕಲ್ ಪೇಪರ್ ಅಲ್ಲಿ ಬರುವ 5 ಸಬ್ಜೆಕ್ಟ್ಸ್, ಈ 5 ಸಬ್ಜೆಕ್ಟ್ಸ್ ಅನ್ನು ನಾವು ಕವರ್ ಮಾಡ್ತೀವಿ. ಇದು ನಿಮ್ಗೆ ಹೇಗೆ ಏನೆಲ್ಲ ಕೊಡ್ತೀವಿ ಅಂತ ಹೇಳಿದ್ರೆ, ನಾವು ಲೈವ್ ಕ್ಲಾಸಸ್, ಒಮ್ಮೊಮ್ಮೆ ರೆಕಾರ್ಡೆಡ್ ವಿಡಿಯೋಸ್. ನಿಮ್ಗೆ ಲೈವ್ ಕ್ಲಾಸಸ್ ನಾವು ಸಫಿಶಿಯಂಟ್ ಟೈಮಲ್ಲಿ ಕವರ್ ಮಾಡೋಕ್ಕಾಗಿಲ್ಲ ಅಂದ್ರೆ ರೆಕಾರ್ಡೆಡ್ ವಿಡಿಯೋಸ್, ಮತ್ತೆ ಲೈವ್ ಕ್ಲಾಸಸ್ ನ ರೆಕಾರ್ಡೆಡ್ ವಿಡಿಯೋಸ್. ನೀವು ಕ್ಲಾಸಸ್ ಮಿಸ್ ಆಯ್ತು ಅಂತ ಹೇಳಿದ್ರೆ ರೆಕಾರ್ಡೆಡ್ ವಿಡಿಯೋಸ್ ನೋಡ್ಬೋದು ನೀವು. ಮತ್ತೆ ಇದ್ರ ಜೊತೆಗೆ
ಪ್ರತಿಯೊಂದು ಟಾಪಿಕ್ದು ಮೆಟೀರಿಯಲ್ ಒಂದು ಒಳ್ಳೆ ಮೆಟೀರಿಯಲ್ ಕೊಡ್ತೀವಿ. ಯಾವುದೇ ಒಂದು ಟಾಪಿಕ್ ಮೆಟೀರಿಯಲ್ ಮಿಸ್ ಮಾಡೋದಿಲ್ಲ. ಅದರ ಜೊತೆಗೆ ಟೆಸ್ಟ್ ಸೀರೀಸ್ ಟೆಸ್ಟ್ ಸೀರೀಸ್ ನಿಮಗೆ ಬೋತ್ ಪೇಪರ್ 1 ಅಂಡ್ ಪೇಪರ್ 2 ಇರುತ್ತದೆ. ಪೇಪರ್ 1 30 ಟೆಸ್ಟ್ಗಳು ನಿಮ್ಗೆ ಕೊಡ್ತೀವಿ. ಪೇಪರ್ 2 ನಿಮಗೆ 20 ಟೆಸ್ಟ್ಗಳು, ಟೋಟಲಿ 50 ಟೆಸ್ಟ್ಗಳು ಕೊಡ್ತಿದೀವಿ ನಿಮಗೆ. ಓಕೆ ಸರ್, ಇದು ಆಫ್ಲೈನ್ ಇರುತ್ತಾ ಆನ್ಲೈನ್ ಇರುತ್ತಾ ಸರ್ ಇದು ಟೆಸ್ಟ್ ಸೀರೀಸ್? ಕಂಪ್ಲೀಟ್ಲಿ ಎವ್ರಿಥಿಂಗ್ ಈಸ್ ಆನ್ಲೈನ್. ಓಕೆ ಓಕೆ. ಟೆಸ್ಟ್ ಸೀರೀಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ನಾವು ಕೊಡ್ತೀವಿ ನಿಮ್ಗೆ ಅಂತ. ಸೊ ಇದರಲ್ಲಿ ನಿಮ್ಗೆ ಪೇಪರ್ ಒಂದು 5 ಫುಲ್ ಲೆಂತ್ ಇರ್ತದೆ. ಪೇಪರ್ 2 ಒಂದು 5 to 3 ಫುಲ್ ಲೆಂತ್ ಇರ್ತದೆ. ಈ 20 ಒಳಗೇನೆ ಸಪರೇಟ್ ಆಗಲ್ಲ. ಸೊ ಟೋಟಲಿ 50 ಟೆಸ್ಟ್ಗಳು ನಿಮಗೆ ಕೊಡ್ತೀವಿ. ಟೆಸ್ಟ್ ಸೀರೀಸ್ ಆಯ್ತು, ಮೆಟೀರಿಯಲ್ ಸಾಫ್ಟ್ ಕಾಪಿ ಕೊಡ್ತೀವಿ, ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ಔಟ್ ತಗೋಬಹುದು. ಓಕೆ, ಮತ್ತೆ ಇನ್ನೊಂದೇನಂದ್ರೆ ಎಲ್ಲೆಲ್ಲಿ ನಾವು ಕನ್ನಡದಲ್ಲಿ ಕೊಡಕ್ಕಾಗ್ತದೆ ಅಲ್ಲೆಲ್ಲ ಕನ್ನಡ ಸಹ ಕೊಡ್ತೀವಿ. GS ಪೇಪರ್ 1 ಕಂಪ್ಲೀಟ್ಲಿ ನಾವು ಕನ್ನಡದಲ್ಲೂ ಕೊಡಕ್ಕಾಗ್ತದೆ, ಇಂಗ್ಲಿಷಲ್ಲೂ ಕೊಡಕ್ಕಾಗ್ತದೆ. ಸೊ ಇಲ್ಲಿ ನಾವು ಇಂಗ್ಲಿಷ್ ಅಂಡ್ ಕನ್ನಡ ಎರಡರಲ್ಲೂ ಕೊಡ್ತೀವಿ. ಓಕೆನಾ? ಈ ಪೇಪರ್ 2 ಅಲ್ಲಿ ಮ್ಯಾಥಮೆಟಿಕ್ಸ್ ನೀವು ಕಂಪ್ಲೀಟ್ಲಿ ಇಂಗ್ಲಿಷ್ ಅಲ್ಲೇ ಇರ್ತದೆ, ಇದನ್ನ ನಾವು ಕನ್ನಡದಲ್ಲಿ ಮಾಡ್ತಿಲ್ಲ. ಸರ್ವೇಯಿಂಗ್ ಅಂಡ್ ಕಂಪ್ಯೂಟರ್ ಇದನ್ನ ನಾವು ನಿಮಗೆ ಇಂಗ್ಲಿಷ್ ಅಲ್ಲೇ ಕೊಡ್ತಿದೀವಿ, ಇದನ್ನ ಕನ್ನಡದಲ್ಲಿ ಮಾಡಕ್ಕಾಗೋದಿಲ್ಲ. ಇನ್ನು ಉಳಿದಿರೋ 2 ಟಾಪಿಕ್ಸ್ ನಿಮಗೆ ಬೋತ್ ಇಂಗ್ಲಿಷ್ ಅಂಡ್ ಕನ್ನಡ ಇರ್ತದೆ. ಸರ್ ಈಗ ಮೇನ್ ಎಕ್ಸಾಮ್ದಾಗ ಸ್ಪೆಷಲ್ ಪೇಪರ್ 2 ಕನ್ನಡ ಇಂಗ್ಲಿಷ್ ಎರಡರಾಗಿರ್ತದೆ, ಬರೀ ಇಂಗ್ಲಿಷ್ ಆಗಿರ್ತದೆ ಸರ್ ಅದು ಮ್ಯಾಥ್ಸ್? ಇಲ್ಲ, ನಿಮಗೆ ಎರಡರಲ್ಲೂ ಕೊಡ್ತಾರೆ ಕ್ವಶನ್ಸ್. ನಿಮ್ಗೆ ಇಂಗ್ಲಿಷ್ ಅಲ್ಲೂ ಇರ್ತದೆ, ಕನ್ನಡದಲ್ಲೂ ಇರ್ತದೆ. ನೀವು ಯಾವ್ದನ್ನ ಬೇಕಾದ್ರೂ ಅರ್ಥ ಮಾಡ್ಕೊಂಡು ನೀವು ಆನ್ಸರ್ ಮಾಡಬಹುದು. ಅಂದ್ರೆ ನೀವು ಮಾತ್ರ ಇಂಗ್ಲಿಷ್ ನಾಗ ಕೊಡ್ತೀರಾ ಸರ್ ಮೆಟೀರಿಯಲ್? ಇಲ್ಲ, ನಾವು ಬೋತ್ ಇಂಗ್ಲಿಷ್ ಅಂಡ್ ಕನ್ನಡದಲ್ಲಿ ಎರಡರಲ್ಲೂ ಕೊಡ್ತೀವಿ. ಮ್ಯಾಥ್ಸ್ ಇಂಗ್ಲಿಷ್ ಅಲ್ಲೇ ನಾವು ಕೊಡೋದು. ಸರ್ ಅಲ್ಲ ಸರ್, ನಿಮ್ದು ಆಫೀಸ್ ಹಲೋ ಸರ್, ನಮ್ದು ಎಲ್ಲೇ ಒಂದು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಓಕೆ, ನಮ್ದು ಕಂಪ್ಲೀಟ್ಲಿ ಆನ್ಲೈನ್ ಪ್ಲಾಟ್ಫಾರ್ಮ್. ಸೊ ನಿಮ್ಗೆ ಇನ್ನ ಇದ್ರ ಬಗ್ಗೆ ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ಡೀಟೇಲ್ಸ್ ಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಹೋಗಿ. ಸುಮಾರು ಒಂದು 6,000 ಜನ ಇದಾರೆ ಅದರಲ್ಲಿ. ಸೊ ಮತ್ತೆ ನಮ್ಮ ವಾಟ್ಸ್ಆಪ್ ಚಾನಲ್ ಹೋಗಿ, ಅಲ್ಲಿ ಒಂದು 3,500 ಜನ ಇದ್ದಾರೆ. ಯೂಟ್ಯೂಬ್ ಹೋಗಿ, ಸೊ ದಟ್ ನಿಮ್ಗೆ ನಮ್ಮ ಹಿಸ್ಟ್ರಿ ಸಿಗ್ಬಿಡ್ತದೆ, ನಾವು ಏನೇನೆಲ್ಲ ಮಾಡ್ತಿದೀವಿ, ಹೆಂಗೆಲ್ಲ ಹೋಗ್ತಿದೀವಿ ಅನ್ನೋದು. ಸರ್ ಇನ್ನೊಂದು ಪೇಪರ್ 2 ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಿದ್ರೆ ಆಗುತ್ತೆ ಸರ್, ಇದು ಕ್ರ್ಯಾಕ್ ಮಾಡಬಹುದು ಸರ್? ಇಲ್ಲ, ಆ ಒಂದು ಇದಕ್ಕೆ ಹೋಗ್ಬೇಡಿ. ನೀವು ದಯವಿಟ್ಟು ನೀವು ನಮ್ಮಲ್ಲಿ ಜಾಯ್ನ್ ಆಗಿ ಬೇರೆ ಎಲ್ಲಾದ್ರೂ ಜಾಯ್ನ್ ಆಗಿ, ದಟ್ ಡಸಂಟ್ ಮ್ಯಾಟರ್. ಬಟ್ ಸಿಲೆಬಸ್ ಅನ್ನ ನೀವು ಕವರ್ ಮಾಡ್ಕೊಂಡು ಮತ್ತೆ ಪೇಪರ್ಸ್ ನೀವು ಸಾಲ್ವ್ ಮಾಡ್ಬೇಕು. ಅಮೌಂಟ್ ಎಷ್ಟು ಸರ್ ಇದೆಲ್ಲ ಇದಕ್ಕೆ? ಸರ್ ಫೀಸ್ ಬಂದಿದ್ದೆ ನಮ್ದು 8,000 ಇದೆ, ಬೋತ್ ಪೇಪರ್ 1 ಅಂಡ್ ಪೇಪರ್ 2ಗೆ. ಸೊ ಇವಾಗ 5,000 ಕೊಡ್ತಿದ್ದೀವಿ. ಸೊ ಇಟ್ ಈಸ್ ಫಾರ್ ಸ್ಟಾರ್ಟಿಂಗ್ 100 ಸ್ಟೂಡೆಂಟ್ಸ್ಗೆ. ಸೊ ಇದರಲ್ಲಿ ಆಲ್ರೆಡಿ 65 ಜನ ಜಾಯ್ನ್ ಆಗಿದ್ದಾರೆ. ಇನ್ನ ಒಂದು 35 ಸ್ಲಾಟ್ಗಳು ಖಾಲಿ ಇದಾವೆ. 35 ಜನ ನೀವು 5,000 ತಗೋಬಹುದು. ಆಫ್ಟರ್ 100 ಆದ್ಮೇಲೆ ಎಷ್ಟು ಅಂತಾರೆ ಸರ್? ಏನಂದ್ರಿ? ಅಲ್ಲ 100 ಸ್ಟೂಡೆಂಟ್ಸ್ ಆದ್ಮೇಲೆ 8,000 ಸರ್? ಹೌದು. ಸರ್ ಎಷ್ಟು ದಿನದೊಳಗಡೆ ಕೊಡ್ತೀರಾ ಸರ್ ಸಿಲೆಬಸ್? ನಮ್ದು ಡ್ಯೂರೇಷನ್ ನಾವು ಪ್ಲಾನ್ ಮಾಡಿರೋದು 2 ಮಂತ್ಸ್ ಒಳಗೆ ನಿಮ್ಗೆಲ್ಲ ಕವರ್ ಮಾಡ್ಕೊಡ್ತೀವಿ. ಸೊ ದಟ್ ನಿಮಗೂ ಒಂದ್ ಸ್ವಲ್ಪ ರಿವಿಷನ್ಗೆ ಪ್ರತಿಯೊಂದಕ್ಕೂ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ. ಸರ್ ಇದು NHK ಅಕ್ಟೋಬರ್ 3 ತನಕ ಎಕ್ಸಾಮ್ ಇರೋದು? ಹೌದು. ಇದು ಕಲ್ಯಾಣ ಕರ್ನಾಟಕ? ಲ್ಯಾಂಡ್ ಸರ್ವೇಯರ್ ಕಲ್ಯಾಣ ಕರ್ನಾಟಕ ಬಂದಿದೆ ಸೆಪ್ಟೆಂಬರ್ ಅಲ್ಲ, ಅಕ್ಟೋಬರ್ 24. ಇಲ್ಲ ಸರ್, ಅವ್ರಿಗೆ ನಮ್ಗೆ 3 ವಾರ ಡಿಫ್ರೆನ್ಸ್ ಆಗೋಯ್ತು, ವ್ಯತ್ಯಾಸ ಆಗೋಯ್ತು. ಹೌದು ಇದಾವ ಅಂತವು ಸುಮಾರು ಸಿಚುವೇಶನ್ಸ್ ಆಗಿದಾವೆ. ಏನಾಯ್ತಂದ್ರೆ ಸೊ ನೋಡಿ, ಯಾರಾದ್ರೂ ಜಾಯ್ನ್ ಆಗಕ್ಕೆ ಇಂಟ್ರೆಸ್ಟ್ ತೋರಿಸಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ, ಲೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಇನ್ಸ್ಟಿಟ್ಯೂಟ್ ನಂಬರ್ ನಿಮ್ಮ ಹತ್ರ ಪ್ರತಿಯೊಂದು ನಮ್ಮ ಪಬ್ಲಿಕ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇದಾವೆ. 9611621195 ಇದಕ್ಕೆ ಕಾಲ್ ಮಾಡ್ಕೊಳ್ಳಿ. ಫೀಸ್ ಡೀಟೇಲ್ಸ್, ಪೇಮೆಂಟ್ ಹೆಂಗ್ ಮಾಡ್ಬೇಕು ಪ್ರತಿಯೊಂದು ಹೇಳ್ತಾರೆ. ಓಕೆ, ಡೈರೆಕ್ಟ್ ಆಗಿ ಆಪ್ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಆಪ್ಷನ್ ಇಲ್ಲ. ಆಪ್ ಅಲ್ಲಿ ನೀವು ಫಸ್ಟ್ ನಮ್ ಕಡೆ ಪರ್ಚೇಸ್ ಮಾಡದ ಮೇಲೆ ಆಪ್ ಆಕ್ಸೆಸ್ ಕೊಡೋದು, ಪರ್ಚೇಸ್ ಆದ ಮೇಲೆ ಆಪ್ ಆಕ್ಸೆಸ್. ಸರ್ ಒನ್ ಡಿವೈಸ್ ಒನ್ ಲಾಗಿನ್ ಇಲ್ಲ ಮಲ್ಟಿಪಲ್ ಡಿವೈಸ್ ಕನೆಕ್ಟ್ ಆಗ್ಬೋದಾ ಬೇಕಾದ್ರೆ? ಇಲ್ಲ, ನಿಮಗೆ ಇಲ್ಲಿ ನೋಡಿ, ಯೂಶಲಿ ಇವಾಗ ನಾವು ನಮ್ಮ ಒಂದು ಸೆಕ್ಯೂರಿಟಿನೂ ನೋಡ್ಕೋಬೇಕಲ್ಲ. ಒಬ್ಬ ಸ್ಟೂಡೆಂಟ್ಗೆ ಒನ್ ಡಿವೈಸ್ ದಟ್ ಮೇ ಬಿ ಮೊಬೈಲ್ ಆರ್ ಟ್ಯಾಬ್. ಓಕೆ, ಯು ಕ್ಯಾನ್ ಯೂಸ್ ಬೋತ್ ಇನ್ ಆಂಡ್ರಾಯ್ಡ್ ಅಂಡ್ ಐಫೋನ್.
ಓಕೆ, ಈಗ ನಾನು ನನ್ನ ಬ್ರದರ್ ಇದೀವಿ ಸರ್. ಈಗ ಇಬ್ರು ಯೂಸ್ ಮಾಡ್ಬೇಕಂತಂದ್ರೆ ಆಗೋದಿಲ್ವಾ? ಒಂದು ಮೊಬೈಲ್, ಓಕೆ. ಒಂದು ಮೊಬೈಲ್ ಅಥವಾ ಒಂದು ಟ್ಯಾಬ್, ವೆದರ್ ಇಟ್ ಈಸ್ ಐಫೋನ್ ಆರ್ ಆಂಡ್ರಾಯ್ಡ್, ಯು ಕ್ಯಾನ್ ಯೂಸ್ ಎನಿಥಿಂಗ್. ಓಕೆ. ಓಕೆ, ಎನಿ ಅದರ್ ಡೌಟ್ಸ್? ಯಾವಾಗಿಂದ ಸ್ಟಾರ್ಟ್ ಸರ್ ಕ್ಲಾಸು? ಕ್ಲಾಸು 20ನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ ಸರ್. ಅಂದ್ರೆ ಸೋಮವಾರದಿಂದ ಸ್ಟಾರ್ಟ್ ಆಗ್ತದೆ, ನಾಳೆಯಿಂದಾನೆ. ಸರ್ ಎಷ್ಟು ಗಂಟೆಗೆ ಸರ್ ಕ್ಲಾಸ್ ಟೈಮಿಂಗ್ಸ್ ಎಲ್ಲ? ಸರ್ ಈಗ ಪ್ರೆಸೆಂಟ್ಲಿ ಈವ್ನಿಂಗ್ 6 or 7 o'clock, 7 PM ಈವ್ನಿಂಗ್. 15 ದಿನ ಆದ್ಮೇಲೆ ಮತ್ತೆ ಬೆಳಗ್ಗೆನ ತರ್ತೀನಿ ಅಂದ್ರಲ್ಲ? ಹೌದು, ಇದು ನಿಮಗೆ 1 week 10 days ಅಷ್ಟೇ, 1 to 10 days. ಯಾಕೆಂದ್ರೆ ನಿಮ್ಗೊಂದ್ ಸ್ವಲ್ಪ ಈ ಸುಮಾರು ಜನ ಲ್ಯಾಂಡ್ ಸರ್ವೇಯರ್ಗೆ ಇದು ಸ್ಟಡೀಸ್ ಪ್ರಿಪರೇಷನ್ ತುಂಬಾ ಅಂದ್ರೆ ತುಂಬಾ ಗ್ಯಾಪ್ ಆಗಿರ್ತದೆ. ಸೊ ಎಲ್ಲರೂ ಒಂದು ಕಾಮನ್ ಒಂದು ಅಡಿಕ್ಟ್ ಆಗ್ಲಿ ಈ ಒಂದು ಟೈಮಿಂಗ್ಗೆ, ಮತ್ತೆ ಓದೋದಿಕ್ಕೆ ಅಡಿಕ್ಟ್ ಆಗ್ಲಿ ಅಂತ ಈ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಮೋಡಲ್ ಹೋಗ್ತೀವಿ 1 week 10 days. ಆದ್ಮೇಲೆ ಸ್ವಲ್ಪ ಇಂಟೆನ್ಸಿಫೈ ಮಾಡ್ತೀವಿ ನಿಮ್ ಕ್ಲಾಸಸ್. ಸರ್ ಅಂದ್ರೆ ಎಷ್ಟು ಬೀಳ್ಬೋದು ಸರ್ ಅಪ್ಲಿಕೇಶನ್ ಇದಕ್ಕೆಲ್ಲ? ಸರ್ ಅಪ್ಲಿಕೇಶನ್ ಸುಮಾರು ಇವಾಗ ನಿಜವಾಗ್ಲೂ ಜಡ್ಜ್ ಮಾಡಕ್ ಆಗೋದಿಲ್ಲ, ಬಿಕಾಸ್ ಸ್ಕೋಪ್ ತುಂಬಾ ಅಂದ್ರೆ ತುಂಬಾ ವ್ಯಾಸ್ಟ್ ಆಗ್ಬಿಟ್ಟಿದೆ. ಇಲ್ಲಿ ಒಂದು ಉಳಿದಿರೋದೇನಂದ್ರೆ ಈ ಕಾಮರ್ಸ್ ಸ್ಟೂಡೆಂಟ್ಸ್ಗೂ ಕೊಡ್ಬಿಟ್ಟಿದ್ರೆ ಚಾನ್ಸ್, ಇನ್ನ ಎಲ್ಗೋ ಹೋಗ್ಬಿಡೋದು. ಆರ್ಟ್ಸ್ ಕೊಟ್ಟಿಲ್ವಲ್ಲ ಸರ್ ಈಗ? ಅದೇ ಕಾಮರ್ಸ್ ಆರ್ಟ್ಸ್ ಅವ್ರಿಗೆ ಅದೇ ನಾನು ಹೇಳ್ತಿರೋದು. ಇವಾಗ ಹೆಂಗಂದ್ರೆ ಆಲ್ಮೋಸ್ಟ್ ಅಲ್ಲೂ ಎಲ್ರಿಗೂ ಒಂಥರ ಆಕ್ಸೆಸ್ ಕೊಟ್ಟಿರೋ ತರಾನೇ ಲ್ಯಾಂಡ್ ಸರ್ವೇಯರ್. ಟೆಕ್ನಿಕಲ್ ಕೊಟ್ಟಿರೋದ್ರಿಂದ ಪರವಾಗಿಲ್ಲ, ನಾನ್ ಟೆಕ್ನಿಕಲ್ ಕೊಟ್ಬಿಟ್ರೆ ಕಳೆದೋಗ್ಬಿಡವು. ಹೌದು, ಇವಾಗ ಹಂಗ ಆಗ್ಬಿಟ್ಟಿದೆ, ಇವಾಗ ಕಳೆದೋಗ್ಬಿಟ್ಟಿದೆ. ಇದು ಸುಮಾರು ಜನ ಹೈ ನಂಬರ್ ಆಫ್ ಅಪ್ಲಿಕೇಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. 1 lakh ಆದ್ರೂ ಟಚ್ ಆಗ್ತದೆ ಅನ್ನೋ ನನ್ನ ಅನಿಸಿಕೆ. ನಾನ್ ಒಂದು 80 ಅನ್ಕೊಂಡಿದ್ದೆ ಸರ್ ಅಷ್ಟೇ. ಇಲ್ಲ, ಇಲ್ಲಿ ಬಿ.ಟೆಕ್, ಡಿಪ್ಲೊಮಾ ಇವ್ರು ತುಂಬಾ ಜನ ಇದಾರೆ. ಅದ್ರಲ್ಲಿ ಎಷ್ಟಿರ್ಬೋದು ಸರ್ ಅದಕ್ಕೆ? BSc ಅಗ್ರಿಯಿಂದ 15ರಿಂದ 20K ಬರ್ಲೇ ಬರ್ತದೆ. BSc ಅಗ್ರಿಯಿಂದ ಒಂದು 15ರಿಂದ 20,000 ಬರ್ಲೇ ಬರ್ತವೆ. ಬೇಸ್ ಅಗ್ರಿಕಲ್ಚರ್. ಸರ್ ಅವ್ರಿಗೆಲ್ಲ ಇತ್ತಲ್ಲ ಮೊನ್ನೆ ಎಒ ಮತ್ತೆ ಎಒ ನಾಡ್ದು ಎಕ್ಸಾಮ್ ಇದೆಯಲ್ಲ, ಅವರು ಇಲ್ಲ ಅವ್ರಿಗೆ ಹೊರ್ತಾನೆ? ಹೌದು ಅವರೇ. ಅದು ಎಷ್ಟಿದೆ ಸರ್ ಅದು ಅಪ್ಲಿಕೇಶನ್ ಎಷ್ಟು ಬಿದೆ ಅಂತ ಗೊತ್ತಾಗಿದೆ ಸರ್? ಅದೇನೋ ಎಒ ಯಾವುದು? ಇಲ್ಲ, ಅದು ತುಂಬಾ ಇದ್ರಲ್ಲಿ ನಡೀತಿದೆ. ಅದು ಏನ್ ಮಾಡ್ತಾರೋ ಗೊತ್ತಿಲ್ಲ, ಅದು ಸಪರೇಟ್ ಆಗಿ ಮಾತಾಡೋಣ ಬಿಡಿ. ಅದು ಬಯೋಟೆಕ್ನಾಲಜಿ ಪ್ರೈವೇಟ್ ಯೂನಿವರ್ಸಿಟೀಸ್ಗೆಲ್ಲ ಆಕ್ಸೆಸ್ ಕೊಡೋದ್ರಿಂದ ಇದು ನಡೀತಿದೆ, ರೈಟ್ ನಡೀತಿದೆ. ಸರ್ 50 ಟೆಸ್ಟ್ ಅಲ್ಲಿ ಪೇಪರ್ 1 ಪೇಪರ್ 2 ಎರಡು ಇನ್ಕ್ಲೂಡ್ ಆಗಿರುತ್ತಾ ಅಥವಾ ಪೇಪರ್ 2 ಮಾತ್ರ ಸರ್? ಇಲ್ಲ, ನಿಮಗೆ ಪೇಪರ್ 1 30 ಟೆಸ್ಟ್ಗಳು, ಪೇಪರ್ 2 20 ಟೆಸ್ಟ್ಗಳು. ಅಂದ್ರೆ ಫುಲ್ ಲೆಂತ್ ಬರೀ 3 ಮತ್ತು 5 ಅಂದ್ರಲ್ಲ, ಮತ್ತೆ ಅದು ಫುಲ್ ಲೆಂತ್ ನಿಮ್ಗೆ ಸೆಕ್ಷನ್ ಅಲ್ಲೂ 25, ಪೇಪರ್ 1 ಅಲ್ಲಿ 25 ಸೆಕ್ಷನ್ ಅಲ್ಲೂ 5 ಫುಲ್ ಲೆಂತ್. ಓಕೆ ಸರ್. ಅಂದ್ರೆ ಒಂದೊಂದು ಸೆಕ್ಷನ್ಗೆ ಒಂದೊಂದು ಆ ತರ? ಹೌದು ಜೊತೆಗೆ ಫುಲ್ ಲೆಂತ್ ಇಂದು ಇದು. ಹೌದು ಸರ್. ಸೇಫ್ ಸ್ಕೋರ್ ಎಷ್ಟಿರ್ಬೇಕು ಸರ್ ಫಾರ್ GM ಇದಕ್ಕೆ? ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ ಸರ್. ಅಪ್ರಾಕ್ಸ್ GM ಸೇಫ್ ಸ್ಕೋರ್ ಎಷ್ಟಿರ್ಬೇಕು ಸರ್ ಇದಕ್ಕೆ? ಸರ್ ಯಾರೋ ಡಬಲ್ ರೀಸೌಂಡ್ ಬರ್ತಿದೆ, ಮ್ಯೂಟ್ ಮಾಡ್ಕೊಳ್ಳಿ ಅಲ್ದು. ಓಕೆ, ಹೇಳಿ ಸರ್. ಸರ್ GMಗೆ ಸೇಫ್ ಸ್ಕೋರ್ ಎಷ್ಟಿರ್ಬೇಕು ಸರ್ ಇದು ಲ್ಯಾಂಡ್ ಸರ್ವೆ? ಸರ್ ನಿಮಗೆ ಕಟ್ ಆಫ್, ನೀವು ಯು ಆರ್ ಕಮಿಂಗ್ ಟು ದ ಕಟ್ ಆಫ್ ಅದನ್ನ ಕಟ್ ಆಫ್ ಅಂತ ಹೇಳ್ತೀವಿ. ಕಟ್ ಆಫ್ ಎಷ್ಟೊತ್ತು ಇರ್ಬೇಕು ಅಂತ. ಸೊ ಇಲ್ಲಿ ನೋಡಿ, GM ಕ್ಯಾಟಗರಿ ಯಾವುದೇ ಒಂದು ಪೋಸ್ಟ್ ಆಗಿರ್ಲಿ, ಹೌ ವಿ ಕ್ಯಾನ್ ಪ್ರಿಡಿಕ್ಟ್ ದ ಕಟ್ ಆಫ್ ಇಸ್ ಬೇಸ್ಡ್ ಆನ್ ದ ಟಫ್ನೆಸ್ ಲೆವೆಲ್ ಆಫ್ ದ ಪೇಪರ್. ಟಫ್ನೆಸ್ ಲೆವೆಲ್ ಮತ್ತೆ ನಂಬರ್ ಆಫ್ ಆಸ್ಪಿರೆಂಟ್ಸ್. ಸೊ ಇದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಇದನ್ನ ಇವಾಗ ಪ್ರೆಡಿಕ್ಟ್ ಮಾಡಕ್ ಆಗೋದಿಲ್ಲ. ಇನ್ ಜನರಲ್ ನೀವು ಕೇಳ್ತಿದ್ದೀರಾ ಅಂತ ಹೇಳಿದ್ರೆ, ನಿಮಗೆ ಯಾವುದೇ ಒಂದು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ತಗೊಳ್ಳಿ, ನಿಮಗೆ 50% ಅಂದ್ರೆ ಇಸ್ ದ ಮಿನಿಮಮ್ ಕ್ರೈಟೀರಿಯಾ. 50% ಮೇಲೆನೆ ನಿಮ್ಗೆ ಯಾವುದೇ ಒಂದು ಇದು ಸಿಗೋದು. ಓಕೆ, ಇದರಲ್ಲಿ ಕ್ಯಾಟಗರಿ ವೈಸ್ ಹೋಗ್ತದೆ. ನೀವು ಅಪಾರ್ಟ್ ಫ್ರಮ್ PH, ಎಕ್ಸ್ ಸರ್ವಿಸ್ ಮೆನ್ ಬಿಟ್ಟು ನಾನು ಹೇಳ್ತಿರೋದು, ಇವ್ರದ್ದು 30-35% ವರೆಗೂ ಹೋಗ್ತದೆ. ಓಕೆ, ಬಟ್ ಇಲ್ಲಿ ನಿಮಗೆ ವೆನ್ ಯು ಬಿಲಾಂಗ್ಸ್ ಟು ಅದರ್ ಕ್ಯಾಟಗರಿ, OBC 2A 2B 3A 3B ಯಾವುದೇ ಆಗಿರ್ಲಿ, ವುಮೆನ್ ಕ್ಯಾಂಡಿಡೇಟ್ ಯಾರೇ ಆಗಿರ್ಲಿ, ಮಿನಿಮಮ್ 50%. ಆದ ಮೇಲೆ ನಿಮಗೆ GM ಅಂತ ಹೇಳಿದ್ರೆ ಮಿನಿಮಮ್ 70% ಮೇಲೆನೆ ಬರ್ಬೇಕು ನೀವು, ಇನ್ಕ್ಲೂಡಿಂಗ್ ಬೋತ್ ಪೇಪರ್ 1 ಪೇಪರ್ 2. ನಾನು ಹೇಳ್ತೀನಿ, ಸಪರೇಟ್ ಇಂಡಿವಿಜುವಲ್ ಹೇಳ್ತಿಲ್ಲ. ಇದು ನಿಮ್ಮ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗ್ತದೆ. ಇಫ್ ಯು ಆರ್ ಗುಡ್ ಇನ್ ಪೇಪರ್ 1, ಇಫ್ ಯು ಆರ್ ವಾಟ್ ಎವರ್ ಇಟ್ ಈಸ್, ನಿಮ್ಮ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗ್ತದೆ.
ಸ್ವಲ್ಪ ಜನ ಇಂಜಿನಿಯರಿಂಗು ಸ್ವಲ್ಪ ಈ ಒಂದು ಟಾಪಿಕ್ಸ್ ಚೆನ್ನಾಗಿ ಮಾಡ್ಕೊಂತೀರಾ, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಕಂಪ್ಯೂಟರ್, ಸರ್ವೇಯಿಂಗು ಚೆನ್ನಾಗಿ ಮಾಡ್ಕೊಂತೀರಾ. ಸ್ವಲ್ಪ ಜನ ಜಿ ಎಸ್ ಮಾಡೋವ್ರಿಗೆ ನಿಮಗೆ ಒಂದ್ ಸ್ವಲ್ಪ ಮ್ಯಾಥಮೆಟಿಕ್ಸ್ ಇದೆಲ್ಲ ಸ್ವಲ್ಪ ವೀಕ್ ಆಗಿದ್ರೆ ಇಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಕೊಂತೀರಾ. ಬಟ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ, ಅದು ನನ್ನ ಒಂದು ಸಜೆಷನ್. GM 70%, ಆದಮೇಲೆ ಅದರ್ ಕ್ಯಾಟಗರಿ ಇಲ್ಲಿ ನೋಡಿ 2A ಆಲ್ಮೋಸ್ಟ್ ಆಲ್ ನಿಮ್ಮ GM ಲೆವೆಲ್ಗೆ ಹೋಗ್ತದೆ. ಸೊ 65% ಹೀಗೆ. ವುಮೆನ್ ಆಗಿದ್ರೆ ಒಂದು -5%, ಕನ್ನಡ ಮೀಡಿಯಂ ಆಗಿದ್ರೆ ಒಂದು ಕನ್ನಡ ಮೀಡಿಯಂ ಆಲ್ಮೋಸ್ಟ್ ಆಲ್ ಕನ್ನಡ ಮೀಡಿಯಂ ರಿಸರ್ವೇಶನ್ ಇದ್ರೂ ಒಂದೇ, ಎಲ್ದಿರಿದ್ರು ಒಂದೇ, ಆ ಲೆವೆಲ್ ಬಂದ್ಬಿಟ್ಟಿದೆ. ಸೊ ದ ಪೀಪಲ್ಸ್ ಆರ್ ಕಾಂಪಿಟಿಂಗ್ ಎ ಲಾಟ್. ಮತ್ತೆ ರೂರಲ್ ಅಲ್ಲಿ ಡೆಫಿನೆಟ್ಲಿ ಒಂದು -5% ಹೀಗೆ ಸಿಗ್ತದೆ. ಸರ್ ಎಕ್ಸಾಮ್ ಎಲ್ಲ ಒನ್ಲೈನರ್ ಇರುತ್ತಾ ಸರ್? ಹೌದು, ನಿಮ್ಗೆ ಒನ್ಲೈನರ್ ಅಂತ ಹೇಳಿದ್ರೆ ಯೂಶಲಿ ನಿಮ್ಗೆ ಅದೇ ಲೆವೆಲ್ ಅಲ್ಲಿ ಬರಬೇಕು, ಒನ್ಲೈನರೇ ಬರಬೇಕು. ಓಕೆ, ಯಾಕೆಂದ್ರೆ ನಿಮ್ಗೆ ಟಫ್ನೆಸ್ ಲೆವೆಲ್ ಜಾಸ್ತಿ ಇರೋದಿಲ್ಲ. ನಿಮ್ಗೆ ಒನ್ಲೈನರ್ ಅಂದ್ರೆ ನಿಮ್ಗೆ ಕಟ್ ಆಫ್ ಜಾಸ್ತಿ ಆಗ್ತದೆ. ಸರ್ NEP ಬ್ಯಾಚ್ ಎಲಿಜಿಬಲ್ ಇದೆಯಾ? ಏನಂದ್ರಿ ಸರ್? NEP ಬ್ಯಾಚ್ಗೆ ಎಲಿಜಿಬಲ್ ಇದೆಯಾ? ಒಂದು ಸಬ್ಜೆಕ್ಟ್ ಸ್ಟಡಿ ಮಾಡಿದ್ರೆ ಆಗುತ್ತಾ ಅಂತ. ಯಾವ್ದ್ರಲ್ಲಿ? ಅದೇ ಫಿಸಿಕ್ಸ್ ಆರ್ ಮ್ಯಾಥ್ಸ್ ಅಲ್ಲಿ. ಹೌದು. BSc ವಿತ್ ಮ್ಯಾಥ್ಸ್, ಫಿಸಿಕ್ಸ್, ಎನಿ ಒಂದು ಸಬ್ಜೆಕ್ಟ್ ಸ್ಟಡಿ ಮಾಡಿದ್ರು ನೀವು ಆರ್ ಎಲಿಜಿಬಲ್. ಓಕೆ ಗೈಸ್, ಇನ್ನೇನಾದ್ರೂ ಕೇಳಬೇಕಿದ್ಯಾ? ಸರ್ ಪ್ರೀವಿಯಸ್ ಕ್ವಶನ್ ಪೇಪರ್ ಮತ್ತೆ ಎಷ್ಟು ವರ್ಷದ ಹಿಂದೆ ನಡೆದಿತ್ತು ಸರ್, ಮತ್ತೆ ಇದು ಎಷ್ಟು ವರ್ಷ ಆದ್ಮೇಲೆ ನಡೀತಾ ಇದೆ? ಅಂದ್ರೆ ಏನಾದ್ರು ರೆಫರೆನ್ಸ್ ಪೇಪರ್ಗಳು ಇದಾವ ಸರ್? ರೆಫರೆನ್ಸ್ ಪೇಪರ್ಗಳು ನಾವು ಕೊಡ್ತೀವಿ, ಬಟ್ ಇದು ತುಂಬಾ ರೇರ್ ಪೋಸ್ಟ್ಗಳು. ಲ್ಯಾಂಡ್ ಸರ್ವೇಯರ್ ತುಂಬಾ ಪ್ರೀವಿಯಸ್ ತುಂಬಾ ಹಳೆ ನೋಟಿಫಿಕೇಶನ್ಗಳು ಇವೆಲ್ಲ. 2024ರಲ್ಲಿ ನೋಟಿಫಿಕೇಶನ್ ಆಗಿ ಇವಾಗ ನಿಮ್ ಪ್ರೊಸೆಸ್ ಕಂಪ್ಲೀಟ್ ಆಗೋದೇ KE ಕೊಟ್ಟಿದಾರಂತ ಒಂದ್ ಸ್ವಲ್ಪ ಬೇಗ ಆಗ್ಬಿಡ್ತದೆ. KPSC ಅಲ್ಲಿ ಇದ್ದಿದ್ರೆ 2027, 28, 29 ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು. ಇಲ್ಲಿ ಸ್ವಲ್ಪ ಬೇಗ ಕೊಟ್ಬಿಡ್ತಾರೆ. ಹಲೋ ಸರ್. ಹೇಳಿ ಸರ್. ಸರ್ ಅದು PDP ಅಂದ್ರಲ್ಲ ಸರ್, ಅದು ಯಾವ ತರದ್ದು ಸರ್? ಅದು ಅರ್ಥ ಆಗ್ತಿಲ್ಲ ಸರ್. ಪೋಸ್ಟ್ ಏನು? PDP ಅಂದ್ರೆ ಪರ್ಸನ್ಸ್ ಡಿಸ್ಪ್ಲೇಸ್ಡ್ ಪರ್ಸನ್ಸ್. ಅದು ಲೈಕ್ ಯೋಜನಾ ನಿರಾಶ್ರಿತರು. ನಿಮ್ಮ ಗೌರ್ಮೆಂಟ್ ನಿಮ್ಮ ಲ್ಯಾಂಡ್ ಇರ್ತದಲ್ಲ, ಪ್ರೈವೇಟ್ ಲ್ಯಾಂಡ್, ಅದನ್ನ ಗೌರ್ಮೆಂಟ್ ಆಕ್ಟಿವಿಟೀಸ್ ಏನಾದ್ರು ಯುಟಿಲೈಸ್ ಮಾಡ್ಕೊಂಡಿದ್ರೆ ಅದರಿಂದ ನಿಮ್ಗೆ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಒಂದು ಸರ್ಟಿಫಿಕೇಟ್ ಮಾಡಿಸ್ಕೊಂತೀರಿ ತಹಸೀಲ್ದಾರ್ ಆಫೀಸ್ ಅಲ್ಲಿ. ಅದನ್ನ PDP ಪರ್ಸನ್ಸ್ ಅಂತ ಹೇಳೋದು. ಸರ್ ಡೈಲಿ ಎಷ್ಟು ಅವರ್ ಇರುತ್ತೆ ಕ್ಲಾಸ್? ಸರ್ 1 week to 10 days. ಇವಾಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ 1 to 1.5 hour ನಿಮ್ ಕ್ಲಾಸಸ್ ಇರ್ತದೆ. ಆದ್ಮೇಲೆ 3 to 4 hours ನಿಮ್ ಕ್ಲಾಸಸ್ ಇರ್ತದೆ ಪರ್ ಡೇ. ಸಿಲೆಬಸ್ ಜಾಸ್ತಿ ಇದೆ ಸರ್, ನಾವು ಕವರ್ ಮಾಡಬೇಕು. ಅದರಿಂದ ನಾವು ವಿ ಶುಡ್ ಹ್ಯಾವ್ ಟು ಟೇಕ್ ಸಮ್ ಟೈಮ್. ಓಕೆ, ಎನಿಥಿಂಗ್ ಎಲ್ಸ್? ಕೇಳಿ ಸರ್. ಸರ್ ರಿಸಲ್ಟ್ ಯಾವ ಬರುತ್ತೆ ಎಕ್ಸಾಮ್ ಆಯ್ತಂದ್ರೆ? ಇವಾಗ ಎಕ್ಸಾಮ್ ಆದ್ರೆ KE ಕಡೆ ಇರೋದ್ರಿಂದ 1 month ಅಲ್ಲಿ ನಿಮಗೆ 1 or 2 days ಅಲ್ಲಿ ಕೀ ಆನ್ಸರ್ಸ್ ಬಂದ್ಬಿಡ್ತದೆ. ವಿತಿನ್ 1 month ಅಲ್ಲಿ ರಿಸಲ್ಟ್ಸ್ ಬರೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ವೆರಿ ಹೈ ಟ್ರ್ಯಾಕ್ ಆಫ್ ರಿಲೀಸಿಂಗ್ ದ ರಿಸಲ್ಟ್ಸ್ ಅರ್ಲಿ. ಹೇಳಿ. ನೋಡಿ, ಕಂಡಕ್ಟ್ ಮಾಡ್ಬಿಟ್ಟು ರಿಸಲ್ಟ್ಸ್ ರಿಲೆವೆಂಟ್ ಡಿಪಾರ್ಟ್ಮೆಂಟ್ ಕೊಟ್ಬಿಡ್ತದೆ. ಆ ಡಿಪಾರ್ಟ್ಮೆಂಟ್ ಮೇಲೆ ನಿಮ್ಗೆ ಡಿಪೆಂಡ್. ನಿಮ್ಗೆ ಜಾಸ್ತಿ ಏನಿಲ್ಲ, ಒಂದು 3 to 4 months ಅಲ್ಲಿ ನಿಮ್ಗೆ ಸಿಗ್ಬಿಡ್ತದೆ ಎಲ್ಲ ಪೋಸ್ಟಿಂಗು ಎಲ್ಲ. ಪ್ರಿಪರೇಷನ್ ಎಲ್ಲರೂ ದಯವಿಟ್ಟು ಸ್ಟಾರ್ಟ್ ಮಾಡಿ, ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಎಲ್ಲರೂ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಕಾಂಪಿಟೇಷನ್ ಅಲ್ಲಿ ಈ ಒಂದು ಪೋಸ್ಟ್ಗಳು ತಗೋಬೇಕು ಅನ್ನೋರು ಆಲ್ರೆಡಿ ಪ್ರಿಪರೇಷನ್ ಹೈ ಲೆವೆಲ್ ಅಲ್ಲಿ ಮಾಡ್ತಿದ್ದಾರೆ. ಸೊ ನಮ್ಮಲ್ಲೇ ಇವಾಗ ಸದ್ಯಕ್ಕೆ ನಾವು ಲಾಂಚ್ ಮಾಡಿ ಒಂದು 4-5 days ಆಗಿದೆ ಅಷ್ಟೇ. 65 ಎನ್ರೋಲ್ಮೆಂಟ್ಸ್ ಇದಾವೆ ಅಂತ ಹೇಳಿದ್ರೆ ಯು ಶುಡ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ನಾವು ಒಬ್ಬರೇ ಅಂತಲ್ಲ, ಸುಮಾರು ಜನ ಕಾಂಪಿಟೇಟರ್ಸ್ ಇದ್ದಾರೆ, ಮತ್ತೆ ಸೆಲ್ಫ್ ಸ್ಟಡಿ ಮಾಡೋರು ಇದ್ದಾರೆ. ಸೊ ಇವ್ರನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು. ಸರ್ ಎಕ್ಸಾಮ್ ಪೋಸ್ಟ್ಪೋನ್ ಏನಾದ್ರು ಆಗೋ ಸಾಧ್ಯತೆ ಇದೆಯಾ? ಇಲ್ಲ ಸರ್. KE ಅಂತೂ ನಿಜವಾಗ್ಲೂ ಮಾಡೋದಿಲ್ಲ ಯಾವುದೇ ಎಕ್ಸಾಮ್ ಪೋಸ್ಟ್ಪೋನ್. ಸೊ ಒಂದು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಹೋಗಿ, ಪೋಸ್ಟ್ಪೋನ್ ಆಗೋದಿಲ್ಲ ಅಂತ. ಸರ್ ಇದು ಕ್ಲಾಸ್ ಸರ್ ಸರ್ ಕ್ಯಾಶ್ ಇನ್ಕಮ್ ಕಂಪಲ್ಸರಿ ಇರಲೇಬೇಕು ಸರ್. ಈಗ ರೆಡಿ ಮಾಡಿಸ್ಬೇಕಾ ಇದಂತ ಸರ್? ಕ್ಯಾಶ್ ಇನ್ಕಮ್ ನಿಮಗೆ ರಿಸರ್ವೇಶನ್ ನೀವು ಕ್ಲೈಮ್ ಮಾಡ್ಬೇಕು ಅಂತಿದ್ದೀರಾ ಅಂತ ಹೇಳಿದ್ರೆ ಮಾಡಿಸಿ. ಇಲ್ಲ ಅಂದ್ರೆ ಜನರಲ್ ಅಲ್ಲಿ
ನೀವು ಯಾವ್ದಾದ್ರು ಒಂದು ರಿಸರ್ವೇಶನ್ಗೆ ನನ್ನ ಸಜೆಷನ್, ನೀವು ಬಿಲಾಂಗ್ ಆಗ್ತೀರಾ ಅಂತ ಹೇಳಿದ್ರೆ ದಯವಿಟ್ಟು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿ. ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ 5 years ವ್ಯಾಲಿಡ್ ಇರ್ತದೆ. ವ್ಯಾಲಿಡಿಟಿ ಇರೋದಿದ್ರೆ ತೊಂದರೆ ಇಲ್ಲ, ಇಲ್ಲದಿರೋದಿದ್ರೆ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಸರ್, ನಾಳೆ ಕ್ಲಾಸಸ್ ಎಷ್ಟು ಗಂಟೆಗೆ ಶುರು ಆಗುತ್ತೆ ಸರ್? ಈವ್ನಿಂಗು 6 PM ಅಪ್ಡೇಟ್ ಮಾಡ್ಬಿಡ್ತೀವಿ. ಇವಾಗ ಇರೋರ್ಗೆಲ್ರಿಗೂ ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದೆ ಇವತ್ತು, ಎಲ್ಲ ಆ್ಯಪ್ ಆಕ್ಸೆಸ್ ಎಲ್ಲ ಕೊಟ್ಟಿದೆ. ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲೆಲ್ಲ ಅಪ್ಡೇಟ್ಸ್ ಹಾಕ್ತಾ ಹೋಗ್ತೀವಿ. ಯಾವಾಗ ಇರ್ತದೆ, ಯಾವಾಗ ಎಷ್ಟೊತ್ತಿಗೆ ಕ್ಲಾಸ್ ಇರ್ತದೆ, ಯಾವ ಟಾಪಿಕ್ ತಗೊಂತಾರೆ, ಯಾವ ಸಬ್ಜೆಕ್ಟ್ ತಗೊಂತಾರೆ, ಪ್ರತಿಯೊಂದು ವಾಟ್ಸ್ಆಪ್ ಅಲ್ಲಿ ಅಪ್ಡೇಟ್ ಮಾಡ್ಬಿಡ್ತೀವಿ. ಸರ್ ಈಗ ವಿಲೇಜ್ ಅಕೌಂಟೆಂಟ್ ಅಲ್ಲಿ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಅಂದ್ರೆ ಕ್ಯಾಸ್ಟ್ ಪ್ರವರ್ಗ ಒಂದಕ್ಕೆ ಅಲ್ಲಿ ವೇಕೆನ್ಸಿ ಇಲ್ಲ ಸರ್. ಸೊ ಅದಕ್ಕೆ ಅಪ್ಲೈ ಮಾಡಂಗಿಲ್ವಲ್ಲ ಸರ್? ಇಲ್ಲ, ನೀವು ಬೇರೆ ಅಪ್ಲೈ ಮಾಡ್ಬೇಕು. ಅದನ್ನ ಅದು ಏನ್ ಮಾಡಕ್ಕಾಗಲ್ಲ. ನೀನ್ ಅಪ್ಲೈ ಹೇಳಿದ್ರೆ GM ಅಲ್ಲಿ ಅಪ್ಲೈ ಮಾಡ್ಬೇಕು. GM ಅಲ್ಲಿ ಅಂದ್ರೆ ಯಾವ ಇಲ್ಲ ಸರ್, ಒಂದು ವೇಕೆನ್ಸಿನೇ ಇಲ್ಲ. ಬೇರೆ ಡಿಸ್ಟ್ರಿಕ್ಟ್ಸ್ ಅಪ್ಲೈ ಮಾಡಿ. ಓಕೆ, ನಮ್ದು ಯಾವ್ದು ಕ್ಯಾಸ್ಟ್ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಮೇಲೆ ಹಾಕ್ಬೇಕು. ಹೌದು. ಸರ್, BA ನಲ್ಲಿ ಯಾವ ತರ ಸರ್ ಇದಾಗೋದು? ಈಗ ನಾವು ಒಂದು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿರ್ತೀವಿ, ಅದಕ್ಕೆ ಮಾತ್ರ ನಾವು ಕಾಂಪೀಟ್ ಮಾಡಕ್ಕಾಗತ್ತಾ ಸರ್, ಅಥವಾ ಬೇರೆ ಡಿಸ್ಟ್ರಿಕ್ಟ್ ಕಾಂಪೀಟ್? ಇದು ಇನ್ನೊಂದು ನಾಳಿದ್ದಲ್ಲಿ ಇನ್ನೊಂದು ಓರಿಯೆಂಟೇಷನ್ ಕ್ಲಾಸ್ ತಗೊಂತೀನಿ, ಅಲ್ಲಿ ಡಿಸ್ಕಸ್ ಮಾಡೋಣ BA. ಓಕೆ, ಎನಿಥಿಂಗ್ ಎಲ್ಸ್? ಸರ್, ಈ ಸರ್ವೇಯರ್ದು ಕಂಪ್ಯೂಟರ್ ಅಪ್ಲಿಕೇಶನ್ ಮತ್ತೆ ಈ ಸರ್ವೇಯಿಂಗ್ ಹೆಂಗ್ ಮಾಡ್ತೀರಾ ಸರ್? ಅಂದ್ರೆ ಟೆಕ್ಸ್ಟ್ ಬುಕ್ಸ್ ಯಾವ್ದು ರೆಫರ್ ಮಾಡ್ಬೇಕು ಸರ್? ನಾವು ಸ್ವಲ್ಪ ಸ್ಟ್ಯಾಂಡರ್ಡ್ ಬುಕ್ ಅನ್ನ ರೆಫರ್ ಮಾಡ್ಬಿಟ್ಟು ನಮ್ಮ ಫ್ಯಾಕಲ್ಟಿ ಪ್ರತಿಯೊಂದು ನೋಟ್ಸ್ ಮಾಡಿದ್ದಾರೆ. ಸೊ ನಮ್ಗೆ ಕೇಳಿದ್ರೆ ನಾವು ನಮ್ಮ ಇನ್ಸ್ಟಿಟ್ಯೂಟ್ ರೆಫರ್ ಮಾಡ್ಬೇಕು ಅಂತ ನಾವು ಹೇಳ್ತೀವಿ ಸರ್. ಅದರಲ್ಲಿ ನೋಡಿ, ನಿಮಗೆ ಕಂಪ್ಯೂಟರ್ ಅಪ್ಲಿಕೇಶನ್ದು ಕಂಪ್ಯೂಟರ್ದು ಸುಮಾರು ಬುಕ್ಗಳಿದಾವೆ. ಸೊ ಅದು ನಿಮ್ಗೆ ಸ್ವಲ್ಪ ಹೆಕ್ಟಿಕ್ ಆಗ್ಬಹುದು. ಮತ್ತೆ ಸ್ವಲ್ಪ ಗೌರ್ಮೆಂಟ್ ಡೈಜೆಸ್ಟ್ಗಳಿದಾವೆ, ಅದನ್ನ ರೆಫರ್ ಮಾಡ್ಕೊಂಡು ಸರ್ವೇಯಿಂಗ್ ಎಲ್ಲ ರೆಡಿ ಮಾಡಿದೀವಿ ನೋಟ್ಸ್. ಓಕೆ ಸರ್. 5,000 ಗೆ ಟೆಸ್ಟ್ ಸೀರೀಸ್ ಇನ್ಕ್ಲೂಡೆಡ್ ಸರ್? ಪ್ರತಿಯೊಂದು 5,000 ಅಲ್ಲಿ ನಿಮಗೆ ಕ್ಲಾಸಸ್, ಮೆಟೀರಿಯಲ್, ಟೆಸ್ಟ್ ಸೀರೀಸ್ ಪ್ರತಿಯೊಂದು ಇನ್ಕ್ಲೂಡೆಡ್. ಓಕೆ. ಓಕೆ ಸರ್. ಸುರೇಶ್ ಅವರು ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಟರ್ಬ್ ಆಗ್ತಿದೆ. ಓಕೆ, ಇನ್ನೇನಾದ್ರೂ ಡೌಟ್ ಇದೆಯಾ? ಇಲ್ಲಾಂದ್ರೆ ಎಂಡ್ ಅಪ್ ಮಾಡೋಣ. ಒಂದು ಕ್ಲಾಸ್ ತಗೋಣ ಅಂತಿದ್ದೆ, ಬಟ್ ಈಗ ಟೈಮ್ ಸಾಲ್ತಿಲ್ಲ. ನಾನು ಇನ್ನೊಮ್ಮೆ ಲೈವ್ ಬರ್ತೀನಿ, ಇನ್ನೊಂದು ಕ್ಲಾಸ್ ತಗೊಂತೀನಿ. ಓಕೆ, ಗೈಸ್, ಏನಾದ್ರೂ ಡೌಟ್ ಇದ್ರೆ ಯು ಕ್ಯಾನ್ ಆಸ್ಕ್ ಆರ್ ಯು ಕ್ಯಾನ್ ಲೀವ್. ಕ್ಲಾಸ್ ನಾನು ಆಲ್ಮೋಸ್ಟ್ ಆಲ್ ಮುಗಿಸಿದ್ದೀನಿ. ನನ್ನ ಕಡೆಯಿಂದ ಏನ್ ಹೇಳ್ಬೇಕಾಯ್ತು ಅದೆಲ್ಲ ಹೇಳಿದ್ದೀನಿ. ಸರ್, ಇದು KMF ಎಕ್ಸಾಮ್ ಅದೇ ಸೇಮ್ ಟೈಮ್ ಬೀಳುತ್ತಾ ಸರ್? ಅದು KMF ನಿಮಗೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಈಗ ಸದ್ಯಕ್ಕೆ ಹೇಳ್ತಿರೋದು. ಸೊ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ನಿಮ್ KMF ಎಕ್ಸಾಮ್ ಬರ್ತದೆ. ಸೊ ಅದೇ ಟೈಮ್ ಡೇಟ್ಸ್ ನೋಡ್ಕೊಂಡು ಇದು ಮಾಡ್ಕೋಬೇಕಷ್ಟೇ ಅವ್ರಿಗೆ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ಯುವರ್ ಪಾರ್ಟಿಸಿಪೇಷನ್. ಏನೇ ಡೌಟ್ ಇದ್ರು ಈ ನಂಬರ್ಗೆ ಫೋನ್ ಮಾಡ್ಕೊಳ್ಳಿ, 9611621195ಗೆ. ಸೊ ಐ ವಿಲ್ ರೆಸ್ಪಾನ್ಸ್ ಯು ದೇರ್. ವಾಟ್ಸಪ್ ಆದ್ರೂ ಮಾಡಿ, ಕಾಲ್ ಆದ್ರೂ ಮಾಡ್ಕೊಳ್ಳಿ.